ಆಯ್ತಾ. ಸೊ ಯಾವಾಗ ನೀವು ನಿಮ್ಮ ಮಗು ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡ್ತಾ ಹೋಗ್ತಿರೋ, ಪ್ರತಿದಿನ ಪ್ರತಿ ಕ್ಷಣ ಮಿಲಿಯನ್ಸ್ ಆಫ್ ನ್ಯೂರಾನ್ಸ್, ಬ್ರೈನ್ ಸೆಲ್ಸ್, ನ್ಯೂರಲ್ ಕನೆಕ್ಷನ್ಸ್ ಮಗುಗೆ ಫಾರ್ಮ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ ತಲೆಯಲ್ಲಿ ಯಾವಾಗ್ಲೂ ಅದೇ ಓಡ್ತಾ ಇರ್ಬೇಕು, ನನ್ ಮಗುಗೆ ಇವತ್ತಿನ ದಿನ 1 hour ಅಲ್ಲಿ ನಾನು ಏನ್ ಕಲಿಸ್ದೆ. ಆಯ್ತಾ. ಸಿ ಇಟ್ ಈಸ್ ನಾಟ್ ಲೈಕ್ ನೀವು ಓದಿನೇ ಹೇಳ್ತೀರಾ ಅಥವಾ ಏನಾದ್ರೂ ನೋಡಿನೇ ಹೇಳ್ತೀರಾ, ಆ ಥರ ಅಲ್ಲ. ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಇಂದಾನೇ ನೀವು ಪಾಠಗಳನ್ನ ಮಗುಗೆ ಹೇಳ್ತಾ ಹೋಗ್ಬೋದು ಅಲ್ವಾ. ಸೊ ವಾಟ್ ಎವರ್ ಇಟ್ ಈಸ್, ನಮ್ಗೇನು ಮಗುಗ್ ಸಿಗ್ನಲ್ ಹೋಗೋದು ನಮ್ಮ ಬ್ರೈನ್ ಇಂದ ಅದ್ರ ಬ್ರೈನಿಗೆ ಹೋಗುತ್ತೆ. ನಮ್ಮ ಬ್ರೈನ್ ಇಂದ ಒಳ್ಳೊಳ್ಳೆ ಸಿಗ್ನಲ್ ಹೋಗ್ತಾ ಇದ್ರೆ ಸಾಕು. ಓಕೆ. ಸೊ ಅವ್ರು ಹಂಗಂದ್ರು ಇವ್ರು ಹಿಂಗಂದ್ರು, ಸಿ ಇದೆಲ್ಲಾನು ಏನೋ ಒಂಥರ ಸರ್ಕಲ್ ಅದು. ಮತ್ತೆ ಮತ್ತೆ ಸುತ್ತಿ ಸುತ್ತಿ ಅಲ್ಲಿಗೆ ಬಂದು ನಿಂತ್ಕೊಳ್ತೀವಿ ಆಯ್ತಾ, ಭೂಮಿ ಗುಂಡಿಗಿದೆ ಅನ್ನೋಂಗೆ ಮತ್ತೆ ಮತ್ತೆ ಸುತ್ತಿ ಸುತ್ತಿ ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ ಹೊತ್ತು ಮುಂದೆ ಹೋಗಲ್ಲ, ಹಿಂದೆ ಬರಲ್ಲ ಆಯ್ತಾ. ಸೊ ಫಾರ್ ಎಕ್ಸಾಂಪಲ್ ಇನ್ಲಾಸ್ ಪ್ರಾಬ್ಲಮ್ ಇರ್ಬಹುದು, ತುಂಬಾ ಜನಕ್ಕಿದೆ. ಇಟ್ಸ್ ಓಕೆ, ಪ್ರಾಬ್ಲಮ್ ಇದ್ರೂನು ಅದನ್ನ ಸೊಲ್ಯೂಷನ್ ಅಂತಂದ್ರೆ ಇದೆ, ಡೈವರ್ಟ್ ಮಾಡ್ಕೋಬೇಕಷ್ಟೆ. ಅವ್ರನ್ನ ಕೂಡ ಚೇಂಜ್ ಮಾಡಕ್ಕಾಗಲ್ಲ, ನಾವು ಕೂಡ ಚೇಂಜ್ ಆಗಕ್ಕೆ ನಮ್ಮ ಈಗೋ ಕೂಡ ಮುಂದೆ ಬಂದು ನಿಂತ್ಕೊಂಡಿರುತ್ತೆ. ಅದಕ್ಕೋಸ್ಕರ ಇಬ್ರದ್ದು ಜಿದ್ದಿ ಯಾವಾಗ್ಲೂ ನಡೀತಾನೆ ಇರುತ್ತೆ ಆಯ್ತಾ. ಸೊ ಕೆಲವೊಂದ್ಸರಿ ನಾವೇ ಬಿಡ್ತೀವಿ ಅಂದ್ರೆ ನಮ್ಮ ಪೇರೆಂಟ್ಸ್ ಬಿಡ್ತಾ ಇರಲ್ಲ. ಇದು ಒಂದು ನಾನು ಪರ್ಟಿಕ್ಯುಲರ್ಲಿ ನೋಡಿದ್ದೀನಿ ನನ್ನ ಕ್ಲೈಂಟ್ಸ್ ಅಲ್ಲಿ. ಅಯ್ಯೋ ಮೇಡಮ್, ಏನೋ ಹೋಗ್ಲಿ ಬಿಡು ಅಂತ, ಇದು ಹಿಂಗೆ ನನ್ನ ಜೀವನ ಇದೇ ಥರನೇ, ಇವರು ಚೇಂಜ್ ಆಗಲ್ಲ ನಾನು ಚೇಂಜ್ ಆಗಲ್ಲ, ಅಟ್ಲೀಸ್ಟ್ ಇಷ್ಟಾದ್ರೂ ನನ್ನ ಕಡೆಯಿಂದ ನಾನು ಮಾಡ್ಕೊಂಡ್ಬಿಡೋಣ ಅಂತ ಅನ್ಕೊಂಡ್ರೆ ನಮ್ಮ ಪೇರೆಂಟ್ಸ್ ಬಿಡ್ತಾ ಇಲ್ಲ. ಇದು ಪ್ರಾಬ್ಲಮ್ ಎಷ್ಟೋ ಜನಕ್ಕಿರುತ್ತೆ. ಓಕೆ. ಸೊ ಈ ತರ ಪರ್ಸನಲ್ ಪ್ರಾಬ್ಲಮ್ಸ್ ಏನಾದ್ರೂ ಇದ್ರೆ ಅದನ್ನ ಡೈವರ್ಟ್ ಮಾಡ್ಕೋತಾ ಬನ್ನಿ. ಯಾವಾಗ್ಲೂ ಡೈವರ್ಟ್ ಯುವರ್ ಮೈಂಡ್ ಟು ಯುವರ್ ಬೇಬಿ ಆಯ್ತಾ. ನಿಮ್ಮ ಮಗುವಿನ ಕಡೆಗೆ ನಿಮ್ ಗಮನ ಶಿಫ್ಟ್ ಆಗ್ತಾ ಇರ್ಲಿ, ಅವಾಗ ನಿಮ್ಗೆ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಆಯ್ತಾ. ಅದಕ್ಕೋಸ್ಕರ ನಾನು ಏನ್ ಮಾಡ್ಲಿ, ಅದಕ್ಕೋಸ್ಕರ ನಾನು ಏನ್ ಕಲೀಲಿ, ಏನ್ ಹೊಸ ಹ್ಯಾಬಿಟ್ ಹಾಬಿ ಕ್ರಿಯೇಟ್ ಮಾಡ್ಕೊಳ್ಳಿ, ಏನ್ ಹೊಸದನ್ನ ಕಲೀಲಿ, ಪ್ರತಿದಿನ ಪ್ರತಿ ಕ್ಷಣ ಪ್ರತಿ ಅವರ್ ನಿಮ್ಗೆ ನೀವು ರಿಮೈಂಡ್ ಮಾಡ್ಕೋತಾ ಇರಿ ಆಯ್ತಾ. ನಾನೊಂದು ಎಕ್ಸಸೈಸ್ ಕೂಡ ಕೊಟ್ಟಿದ್ದೆ, ಐ ಡೋಂಟ್ ನೋ ಯಾರು ಮಾಡಿದ್ದೀರಾ ಬಿಟ್ಟಿದ್ದೀರಾ. ಪ್ಲಾನಿಂಗ್ ಸೆಷನ್ ಅಲ್ಲಿ ತುಂಬಾ ಜನ ನಾನು ಒಂದ್ಸರಿ ಹೇಳಿದ್ರೆ ಟಕ್ ಅಂತ ಮಾಡ್ಬಿಡ್ತಾರೆ. ಓಕೆ. ಸೊ ಇಲ್ಲೂ ಕೂಡ ನಂಗೆ ಅದೇ ಒಂದು ಎನರ್ಜಿ ಬೇಕು. ಓಕೆ. ಅದೊಂದು ಸ್ವಲ್ಪ ಮಿಸ್ ಆಗ್ತಿದೆ ಅಂತ ಅನ್ಸುತ್ತೆ. ಬಟ್ ಏನಂದ್ರೆ ನಾನು ಒಂದ್ಸರಿ ಒಂದು ಐಡಿಯಾ ಕೊಟ್ರೆ ಅವರು ಟಕ್ ಅಂತ ಇಂಪ್ಲಿಮೆಂಟ್ ಮಾಡ್ತಾರೆ, ಇವತ್ತೇ ಇಂಪ್ಲಿಮೆಂಟ್ ಮಾಡಿ ನಾಳೆ ಹೇಳ್ಬಿಡ್ತಾರೆ ಆಯ್ತಾ. ಮ್ಯಾಮ್ ಇವತ್ತು ಆ ಥರ ಪೂರ್ತಿ ಮಾಡಿದೆ, ನಂಗೆ ಈ ಥರ ಬಂತು. ಸೊ ಮೇ ಬಿ ನಿಮ್ಗೆ ಕೆಲವೊಂದು ಫಿಸಿಕಲ್ ಡಿಸ್ಕಂಫರ್ಟ್ ಇಂದ ಅಥವಾ ಬೇರೆ ಯಾವುದೋ ಪ್ರಾಬ್ಲಮ್ ಇಂದ ನಿಮ್ಗೆ ಅದ್ ಮಾಡಕ್ ಆಗದೆ ಇರಬಹುದು. ಅದಕ್ಕೋಸ್ಕರ ನಾನು ಕನ್ಸೆಷನ್ ಕೊಡ್ತಾ ಇದ್ದೀನಿ. ಬಟ್ ಟೇಕ್ ಇಟ್ ಆಸ್ ಅ ಸೀರಿಯಸ್ ನೋಟ್. ತುಂಬಾನೇ ನಾನು ಟೆಕ್ನಿಕ್ಸ್ ನ ಹೇಳ್ತಾ ಇರ್ತೀನಿ, ಅದನ್ನ ನೋಟ್ ಮಾಡ್ಕೊಳ್ಳಿ, ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದ್ರ ಎಫೆಕ್ಟ್ ಬರುತ್ತೆ ಆಯ್ತಾ. ಇಂಪ್ಲಿಮೆಂಟೇಶನ್ ಇಸ್ ದ ಕೀ. ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗೋದು. ಇಲ್ಲಾಂದ್ರೆ ನಾನು ಹೇಳೋದು ಹೇಳ್ತಾನೆ ಇರ್ತೀನಿ, ಬಂದಾಗ ಇಲ್ಲಿ ಕ್ಲಾಸ್ ಕೇಳಿದಾಗ ಆಹಾ ಅಂತ ಚೆನ್ನಾಗ್ ಅನ್ಸುತ್ತೆ, ಆಮೇಲೆ ಮತ್ತೆ ನೀವು ಓಲ್ಡ್ ಪ್ಯಾಟರ್ನಿಗೆ ಬಂದ್ರಿ ಅಂದ್ರೆ ನಾನು 1 ಗಂಟೆ ಪೂರ್ತಿ ನಿಮ್ಗೆ ಹೇಳಿದ್ದು ಏನು ಉಪಯೋಗ ಇರಲ್ಲ. ಓಕೆ. ಅಳವಡಿಸ್ಕೊಳ್ಳಿ ಆಯ್ತಾ. ಮಾಡಿದ್ರೆ ಮಾತ್ರ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಓಕೆನಾ. ಕಲಾ ಅವರೇ, ರಕ್ಷಿತಾ ಅವರೇ, ಶ್ರುತಿ ಅವರೇ, ಶಿಲ್ಪಾ, ಅನ್ವಿತಾ ಅವರೇ. ಓಕೆ. ಎಸ್. ನೋ ಉಳ್ದವ್ರು ಯಾಕೆ ಜಾಯ್ನ್ ಆಗಿಲ್ಲ ಅಂತ ಹೇಳಿ. ಇಟ್ಸ್ ಓಕೆ, ಮಾಡೋಣ ನಾವು ಕ್ಲಾಸ್ ಆಯ್ತಾ. ಸೊ ಇವತ್ತು ನಾವು ಒಂದು ಕಾನ್ಸೆಪ್ಟ್ EFT ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಎಸ್. ಸ್ಕ್ರೀನ್ ಕಾಣಿಸ್ತಿದ್ಯಾ ಅಂತ ಹೇಳಿ, ಆಮೇಲೆ ನಾವು ಚಾಟಿಂಗ್ ಮಾಡೋಣ ಬೇಕಾದ್ರೆ. ಓಕೆ. EFT ಬಗ್ಗೆ ಇವತ್ತು ತಿಳ್ಕೊಳ್ಳೋಣ, ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ಮಾಡಿಸ್ತೀನಿ. ಓಕೆ. ಸೊ ಇದು ವೂಮ್ ಹೀಲಿಂಗ್ ವಿತ್ EFT ಅಂತ ಇದೆ, ಬಟ್ ನಾನು ಪ್ರೆಗ್ನೆನ್ಸಿಗೆ ಸಪ್ರೇಟ್ ಆಗಿ ಇದನ್ನ ಮಾಡಬೇಕು. ಜಸ್ಟ್ ಐ ಆಮ್ ಟೇಕಿಂಗ್ ದ ರೆಫರೆನ್ಸ್ ನಿಮ್ಗೆ ಕೆಲವೊಂದು ಪಾಯಿಂಟ್ಸ್ ಬಗ್ಗೆ ಹೇಳೋದಕ್ಕೆ ಆಯ್ತಾ. ಸೊ EFT ಅಂತಂದ್ರೇನು, ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಹೇಳಿ. ಓಕೆ. ಎಮೋಷನಲ್ ಫ್ರೀಡಮ್ ಟೆಕ್ನಿಕ್, ಇದ್ರ ಬಗ್ಗೆ ಯಾರಿಗ್ ಗೊತ್ತು, ಯಾರು ಮಾಡ್ತಾ ಇದ್ದೀರಾ, ಯಾರು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಓಕೆ. ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತಂದ್ರೆ ಇದು ಒಂದು ಟೆಕ್ನಿಕ್. ಯಾಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ಗೆ ಏನಾದ್ರೂ ಬ್ಲಾಕೇಜಸ್ ಇದ್ರೆ ಅದನ್ನ ರಿಲೀಸ್ ಮಾಡೋದಕ್ಕೆ. ಯಾವ ರೀತಿಯ ಬ್ಲಾಕೇಜಸ್? ನನ್ನ ಫರ್ಟಿಲಿಟಿ ಸೆಷನ್ಸ್ ಅಲ್ಲಿ ಫರ್ಟಿಲಿಟಿ ಬ್ಲಾಕೇಜಸ್ ನಾವು ರಿಮೂವ್ ಮಾಡ್ತೀವಿ ಯೂಸಿಂಗ್ EFT. ಬಟ್ ಇಲ್ಲಿ ಫರ್ಟಿಲಿಟಿ ರಿಲೇಟೆಡ್ ಅನ್ನೋದಕ್ಕಿಂತ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದ್ರೂ ಬ್ಲಾಕೇಜಸ್ ಇದ್ರೆ, ಅಂದ್ರೆ ನೀವು ಕೆಲವೊಂದು ವಿಷಯಗಳನ್ನ ಹಿಂದಿಂದ ಕ್ಯಾರಿ ಮಾಡ್ತಾ ಇದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಎಷ್ಟೋ ಜನ ಇದ್ದೀರಾ,
ಹಿಂದೆ ಸುಮಾರು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದವರು, ಆಯ್ತಾ, ಮೇ ಬಿ ಬ್ಲೀಡಿಂಗ್ ಆಗಿರ್ಬೋದು, ಮೇ ಬಿ ಇನ್ನೇನೋ ಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ IUD ಆ ಥರದ್ದು ಎಷ್ಟೋ ಕೇಸಸ್ ನನ್ನ ಹತ್ರ ಇವಾಗ್ಲೂ ಈಗ ಅಟೆಂಡ್ ಮಾಡ್ತಾ ಇರೋ ಕ್ಲೈಂಟ್ಸ್ ಎಲ್ಲೂ ಕೂಡ ಇದೀರ, ಆಯ್ತಾ, ನಂಗೆ ಗೊತ್ತು. ಬಟ್ ಐ ಡೋಂಟ್ ಡಿಸ್ಕ್ಲೋಸ್ ದ ನೇಮ್ಸ್. ಬಟ್ ಅವರು ಎಲ್ಲ ಶೇರ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಅದರಿಂದ ಹೇಗೆ ನೋವಾಗ್ತಾ ಇದೆ, ಎಷ್ಟು ಬೇಜಾರಾಗುತ್ತೆ. ಆ ವಾರ, ಆ ವೀಕ್ ಬಂತು ಅಂತಂದ್ರೆ ಲಾಸ್ಟ್ ಟೈಮ್ ಇದೇ ತರ, ಈ ವೀಕಲ್ಲೇ ಈ ತರ ಆಗಿತ್ತು ಅನ್ನೋ ತರ ಭಯ ಆಗುತ್ತೆ. ಸೊ ಈ ಥರದ್ದೆಲ್ಲಾನು ಇರುವಾಗ ಅದನ್ನ ನಾವು ರಿಲೀಸ್ ಮಾಡಬೇಕು, ಆಯ್ತಾ. ಫಾರ್ ಎಕ್ಸಾಂಪಲ್ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಕೋಪ ಬಂದಾಗ ಅಥವಾ ಬೇಜಾರಾದಾಗ, ಆಯ್ತಾ, ತುಂಬಾ ನಮ್ಮ ಬಾಡಿಲಿ ಕೆಲವೊಂದು ಪಾರ್ಟ್ಸ್ನ ನಾವು ಹಿಡಿದಿಟ್ಕೋತೀವಿ, ಗಟ್ಟಿಯಾಗಿ ಇಟ್ಕೋತೀವಿ, ಆಯ್ತಾ. ಫಿಲ್ಮ್ಸ್ ಅಲ್ಲೆಲ್ಲ ನೀವು ನೋಡಿರ್ಬಹುದು ಅಲ್ವಾ. ಸೊ ಕೋಪ ಬಂದ ತಕ್ಷಣ ಏನ್ ವಿಷ್ಣುವರ್ಧನ್ ಹೆಂಗ್ ಮಾಡ್ತಾರೆ, ಹಿಂಗ್ ಮಾಡಿ ಟಕ್ ಅಂತ ಹೊಡಿತಾರೆ ಅಲ್ವಾ. ಸೊ ಒಂದು ಪಂಚ್ ಕೊಡ್ತಾರೆ, ಯಾಕೆ ಅದು ಹಿಂಗೆ ಮಾಡ್ಬೇಕು, ಗಟ್ಟಿಯಾಗಿ ಹಿಡಿಬೇಕು ಕೋಪ ಬಂದಾಗ, ಅಲ್ವಾ. ಸೊ ಆ ಥರ ಅದನ್ನ ಕಂಟ್ರೋಲ್ ಮಾಡಕ್ ಟ್ರೈ ಮಾಡುವಾಗ ನಾವು ಯಾವುದೋ ಒಂದು ಪಾರ್ಟ್ನ ಗಟ್ಟಿಯಾಗಿ ಹಿಡ್ದಿಟ್ಕೊಂಡಿರ್ತೀವಿ, ಅದು ಅಲ್ಲಿ ಹೋಗಿ ಆ ಎಮೋಷನ್ ಸ್ಟೋರ್ ಆಗಿರುತ್ತೆ, ಆಯ್ತಾ. ನಮ್ಮ ಕೋಪ ಅಥವಾ ನಮ್ಮ ಬೇಜಾರು, ಆಯ್ತಾ, ನಮ್ಗೆ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನಂಗೆ ಅವ್ರು ಹೊಡಿಬೇಕು ಅನ್ಸ್ತಾ ಇದೆ ಆದ್ರೆ ಆಗ್ತಾ ಇಲ್ಲ. ಸೊ ಈ ತರದ್ದನ್ನೆಲ್ಲ ಏನ್ ಮಾಡ್ತೀವಿ, ಅಸಹಾಯಕತೆ, ಇದನ್ನೆಲ್ಲ ಒಂದೊಂದು ಪಾರ್ಟ್ಸ್ ಅಲ್ಲಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ, ಆದ್ರೆ ನಮಗೆ ಗೊತ್ತಾಗಲ್ಲ, ಆಯ್ತಾ. ಬಟ್ ಯಾವಾಗೋ ತುಂಬಾ ವರ್ಷ ಆದ್ಮೇಲೆ, ಮೇ ಬಿ ಕೆಲವೊಬ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಯಾವಾಗೋ ಇಂಜೆಕ್ಷನ್ ತಗೊಂಡಿರ್ತೀವಿ, ರೀಸೆಂಟ್ ಆಗಿ ನಾವು ಇಂಜೆಕ್ಷನ್ಸೇ ತಗೊಂಡಿರಲ್ಲ, ಆದ್ರೂ ನೋವ್ತಾ ಇರುತ್ತೆ ಅಲ್ಲಿ, ಅಲ್ವಾ. ಕೆಲವೊಂದ್ಸರಿ ಅಪಿಯರ್ ಆಗಲ್ವಾ, ಹಂಗಾಗತ್ತೆ ಅಲ್ವಾ. ಸುಮ್ಮನೆ ಅಲ್ಲಿ ಇಂಜೆಕ್ಷನ್ಸೇ ತಗೊಂಡಿಲ್ಲ, ಬಟ್ ನೋವಾಗ್ತಾ ಇರುತ್ತೆ, ಯಾವಾಗೋ ಮಾಡಿಸಿದ್ದು, ಅಲ್ವಾ. ಸೊ ಹಂಗೆ ನಮ್ಗೆ ಯಾವಾಗೋ ಬಂದಿದ್ದ ಎಮೋಷನ್ ಮತ್ತೆ ರಿಪೀಟ್ ಆದಾಗ ಯಾವ್ದೋ ಬಾಡಿ ಪಾರ್ಟ್ ಸುಮ್ಮನೆ ಪೇನ್ ಆಗ್ತಾ ಇರುತ್ತೆ, ನಾವೇನು ಕೆಲಸ ಮಾಡಿಲ್ಲ ಆದ್ರೂ ಇಲ್ಲಿ ನೋವ್ತಾ ಇದೆ ನಂಗೆ, ಆಯ್ತಾ. ಮೇ ಬಿ ನಿಮ್ಮ ಅಮ್ಮನೋ ಅಜ್ಜಿನೋ ಯಾರಾದ್ರೂ ಹೇಳ್ತಾ ಇರೋದು ಕೇಳಿರ್ತೀರ, ದೊಡ್ಡಮ್ಮನೋ ಅಜ್ಜಿ ಅಂದ್ರೆ ತುಂಬಾ ವಯಸ್ಸಾಗಿರುತ್ತೆ ಬಿಡು, ನೋವಿರುತ್ತೆ ಅಂತ ಅನ್ಬೋದು. ಬಟ್ ನಿಮ್ಮ ಅಮ್ಮನ ವಯಸ್ಸಿನವ್ರಿಗೆ ಕೆಲವೊಬ್ರಿಗೆ ಏನೂ ಮಾಡಿಲ್ಲ ಆದ್ರೂ ಇಲ್ಲಿ ನೋವ್ತಾ ಇದೆ, ಅಲ್ವಾ. ಸೊ ಅದೆಲ್ಲ ಯಾಕೆ ಬರುತ್ತೆ, ಕಾಣಿಸ್ಕೊಳ್ಳುತ್ತೆ ಅಂತಂದ್ರೆ, ವಿ ಆರ್ ಸ್ಟೋರಿಂಗ್ ದೋಸ್ ಎಮೋಷನ್ಸ್, ಆಯ್ತಾ. ಸೊ ನಮ್ಮ ಪ್ರತಿಯೊಂದು ದೇಹದ ಭಾಗಕ್ಕೂ ಒಂದೊಂದು ಎಮೋಷನ್ಸ್ನ ಸ್ಟೋರ್ ಮಾಡುವಂತಹ ಕೆಪಾಸಿಟಿ ಇದೆ, ಓಕೆ. ಸೊ ನಾನು ಅದೇ ಹೇಳ್ತಾ ಇದ್ದೆ, ಕೆಲವೊಂದು ಆಮ್, ಕಣ್ಣಿಗೆ ಕಾಣಿಸುತ್ತೆ, ಆಯ್ತಾ, ಕೆಲವೊಂದು ಕಣ್ಣಿಗೆ ಕಾಣಿಸಲ್ಲ. ಟ್ಯಾಂಜಿಬಲ್ ಟ್ಯಾಂಜಿಬಲ್ ಅಂತ ಕರಿತೀವಿ. ಟ್ಯಾಂಜಿಬಲ್ ಅಂದ್ರೆ ಏನು, ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು, ನಾವು ಮುಟ್ಬೋದು, ಫೀಲ್ ಮಾಡ್ಬೋದು, ನೋಡ್ಬೋದು, ಈ ಥರದ್ದೆಲ್ಲ ಟ್ಯಾಂಜಿಬಲ್, ಓಕೆ. ಇನ್ಟ್ಯಾಂಜಿಬಲ್ ಅಂತ ಕರಿತೀವಿ, ಅಂದ್ರೆ ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಅಗೋಚರ ಶಕ್ತಿ, ಅಲ್ವಾ. ಎಕ್ಸಾಂಪಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅದಿರುತ್ತಾ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರುತ್ತಾ, ಬ್ಯಾಕ್ಟೀರಿಯಾಸ್ ಇರುತ್ತಾ, ಬಟ್ ಕಣ್ಣಿಗೆ ಕಾಣುತ್ತಾ, ಇಲ್ಲ. ಮೈಕ್ರೋಸ್ಕೋಪ್ ಅಲ್ಲಿ ಇಟ್ಟಾಗ ಮಾತ್ರ ಕಾಣುತ್ತೆ, ಯಾಕೆ, ಅದು ಅಲ್ಲಿ ಇದೆ, ಆದ್ರೆ ನಮ್ಮ ಕಣ್ಣಿಗೆ ಅದನ್ನ ನೋಡುವಂತಹ ಕೆಪಾಸಿಟಿ ಇಲ್ಲ, ಅಲ್ವಾ. ಅದೇ ತರ ಈ ಎಮೋಷನ್ಸ್ ಎಲ್ಲಾನು ನಾವು ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ, ಆದ್ರೆ ನಾವು ಯೂಸ್ ಮಾಡ್ತಾ ಇರೋ ಡಿವೈಸಸ್, ಸ್ಕ್ಯಾನಿಂಗಿಗಿರ್ಬೋದು ಅಥವಾ ಎಕ್ಸ್ರೇಗಿರ್ಬೋದು, ಸೋನೋಗ್ರಫಿಗಿರ್ಬೋದು, ಇದಕ್ಕೆಲ್ಲ ಯೂಸ್ ಮಾಡುವಂತಹ ಡಿವೈಸಸ್ಗೆ ಆ ಕೆಪಾಸಿಟಿ ಇಲ್ಲ, ಅದನ್ನ ಡಿಟೆಕ್ಟ್ ಮಾಡುವಂತಹ ಕೆಪಾಸಿಟಿ. ಅಂದ್ರೆ ನಾವು ಯಾವ ಭಾಗದಲ್ಲಿ ಯಾವ ಎಮೋಷನ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದೀವಿ, ಯಾಕೆ ಕೊರಗ್ತಾ ಇದೀವಿ, ಅದೇನು ಡಿಟೆಕ್ಟ್ ಮಾಡೋದಕ್ಕೆ ಯಾವ ಡಿವೈಸ್ ಕೂಡ ಇಲ್ಲ. ಬಟ್ ನಮ್ಮ ಮನಸ್ಸು ಅನ್ನೋ ಒಂದು ಡಿವೈಸ್ ಇದೆಯಲ್ವಾ. ನಾನು ಮೊನ್ನೆ ಮೆಡಿಟೇಷನ್ ಮಾಡಿಸುವಾಗ ಅಥವಾ ಸೆಲ್ಫ್ ಹೀಲಿಂಗ್ ಮಾಡಿಸುವಾಗ ಇದನ್ನೇ ತಾನೇ ಮಾಡಿಸೋದು, ಆ ಡಿವೈಸ್ಗೂ ಕಾಣಿಸ್ದೆ ಇರೋದು ನಮ್ಮ ಒಳಗಣ್ಣಿಗೆ ಕಾಣಿಸುತ್ತೆ, ಅಲ್ವಾ. ಸೊ ಆ ಥರ ನಮ್ಮ ಒಳಗಣ್ಣಿಗೆ ಕಾಣಿಸ್ತಾ ಇರುವಂತಹ ಎಷ್ಟೋ ಎಮೋಷನ್ಸ್, ನಾವು ಹಿಡಿದಿಟ್ಕೊಂಡಿರುವಂಥದ್ದು, ರಿಲೀಸ್ ಮಾಡದೇ ಇರುವಂತಹ ಎಷ್ಟೋ ಎಮೋಷನ್ಸ್ ಎಲ್ಲೆಲ್ಲೋ ಹೋಗಿ ಸ್ಟೋರ್ ಆಗಿದೆ. ಅದಕ್ಕೆ ನಾವು ಈ ಪಾಯಿಂಟ್ಸ್ನ ಟ್ಯಾಪ್ ಮಾಡೋದ್ರಿಂದ, ಕೆಲವೊಂದು ಪಾಯಿಂಟ್ಸ್ ಇದೆ ಎನರ್ಜಿ ಪಾಯಿಂಟ್ಸ್, ಇದನ್ನ ಟ್ಯಾಪ್ ಮಾಡೋದ್ರಿಂದ ಬೇರೆ ಎಲ್ಲೋ ಸ್ಟೋರ್ ಮಾಡಿದಂತಹ ಬ್ಲಾಕಿಂಗ್ ಎನರ್ಜೀಸ್ ಕೂಡ ರಿಲೀಸ್ ಆಗಿ ಹೊರಟೋಗುತ್ತೆ. ಏನ್ ಚಿಂತೆ
Sorry, 1 2 minutes. ಓಕೆ. ಸೊ ಈ ತರ ನಾವ್ ಯಾವ್ದಾದ್ರು ಟ್ರಾಮಾ ಆಗಿರ್ಬೋದು ಅಥವಾ ಬೇರೆ ಏನಾದ್ರೂ ಗಿಲ್ಟಿ ಫೀಲ್ ಆಗಿರ್ಬೋದು, ಈ ತರದನ್ನೆಲ್ಲ ನಾವೇನ್ ಮಾಡ್ತೀವಿ, ಎಮೋಷನಲ್ ಬ್ಲಾಕೇಜಸ್ ಆಗಿ ನಮ್ಮ ದೇಹದಲ್ಲಿ ಎಲ್ಲೋ ಒಂದ್ ಕಡೆ ಕೂತಿರುತ್ತೆ, ಐಡೆಂಟಿಫೈ ಮಾಡಿರಲ್ಲ, ಆಯ್ತಾ, ನೆಗ್ಲೆಕ್ಟ್ ಮಾಡಿರ್ತೀವಿ. ಸೊ ಈ ತರದನ್ನೆಲ್ಲ, ಎಲ್ಲಾ ಡೌಟ್ಸ್, ಫಿಯರ್ಸ್ ಅಥವಾ ಟ್ರಾಮಾಸ್ ಎಲ್ಲದನ್ನ ರಿಲೀಸ್ ಮಾಡೋದಕ್ಕೆ ಇಮೋಷನಲ್ ಫ್ರೀಡಮ್ ಟೆಕ್ನಿಕ್ ಅಂತ ಹೇಳಿ, ಆಯ್ತಾ. ಸೊ ಥ್ರೂ ಏನಾಗುತ್ತೆ, ನಮ್ಮ ಫರ್ಟಿಲಿಟಿ ಬೂಸ್ಟಿಂಗ್ ಅಂತ, ಇದು ಫರ್ಟಿಲಿಟಿ ಸೆಷನ್ಗೋಸ್ಕರ ಇದು ಮಾಡಿದ್ದು, ಪ್ರಿಪೇರ್ ಮಾಡಿದ ಸ್ಲೈಡ್, ಅದನ್ನೇ ಯೂಸ್ ಮಾಡ್ತಾ ಇದೀನಿ. ಬಟ್ ಇವಾಗ ನಾವು ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದ್ರೂ ಚಾಲೆಂಜಸ್ ಇದ್ರೆ ಅದನ್ನ ಓವರ್ಕಮ್ ಮಾಡೋದಕ್ಕೆ ಎಮೋಷನಲ್ ವೂಮ್ ರಿಲೀಸ್, ಆಯ್ತಾ, ಎಮೋಷನಲ್ ಬ್ಲಾಕೇಜಸ್ ನ ರಿಲೀಸ್ ಮಾಡುವಂತಹ ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ನ ಮಾಡ್ತಾ ಇದ್ದೀನಿ. ಓಕೆ. ಸೊ ಬ್ಯಾಕ್ ಗ್ರೌಂಡ್ ನಾಯ್ಸ್ ಕೇಳಿಸ್ತಾ ಇದೆಯಾ? ಇವತ್ತು ನನ್ನ ಮಕ್ಕಳೆಲ್ಲ ಇದ್ದಾರೆ ಸ್ಕೂಲಿಂದ, ಸ್ಕೂಲ್ಗೆ ಹೋಗಿಲ್ಲ ಅವ್ರು ಇವತ್ತು, ರೋಡ್ ಸರಿ ಇಲ್ಲ ಅಂತ. ಓಕೆ. ಓಕೆ, ಸರಿ. ಓಕೆ, 1 minute, ನಾನು ಬರ್ತೀನಿ. ವೇಸ್ಟ್ ಮಾಡ್ಬೇಡಪ್ಪ, ಅಷ್ಟೇ ಇರೋದು, ಆಯ್ತಾ. ಸರಿ ಸರಿ. ಹಾ, ಸಾರಿ. ಓಕೆ. ಎಸ್, ಎಮೋಷನಲ್ ವೋಮ್ ರಿಲೀಸ್. ಓಕೆ. ಸೊ ಯಾವಾಗ ನಾವು ಎಮೋಷನಲ್ ಫ್ರೀಡಮ್ ಟೆಕ್ನಿಕ್ ಇದನ್ನ ಯೂಸ್ ಮಾಡ್ಕೋತೀವೋ ಅವಾಗ ಈ ಒಂದು ಪಾಯಿಂಟ್ಸ್ ನ ನಾವು ಟ್ಯಾಪ್ ಮಾಡ್ತೀವಿ. ಓಕೆ. ಫಾರ್ ಎಕ್ಸಾಂಪಲ್, ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಆಯ್ತಾ. ಫಸ್ಟ್ ಒನ್ ಇಲ್ಲಿ ಕಾಣಿಸ್ತಾ ಇಲ್ಲ, ಇಲ್ಲಿ ತಲೆ ಮೇಲೆ, ಆಯ್ತಾ, ನೆತ್ತಿ ಮೇಲ್ಗಡೆ ಒಂದು ಪಾಯಿಂಟ್, ಅಬೌವ್ ದ ಹೆಡ್, ಅಂಡ್ ದೆನ್ ಐಬ್ರೋಸ್. ಓಕೆ. ಸೊ ಯಾರಾದ್ರೂ ಒಬ್ರಾದ್ರೂ ನಂಗೆ ವಿಡಿಯೋ ಆನ್ ಮಾಡಿ ನೀವು ಹೇಗ್ ಮಾಡ್ತಾ ಇದ್ದೀರಾ ಅಂತ ನೋಡ್ತೀನಿ. ಓಕೆ. ಸೈಡ್ ಆಫ್ ದ ಐಸ್. ಓಕೆ. ಐಬ್ರೋ ಮೇಲೆ ಒಂದು ಪಾಯಿಂಟ್, ಆಯ್ತಾ. ನಿಮ್ಮ ಹುಬ್ಬಿನ ಮೇಲ್ಗಡೆ ಈ 2 ಬೆರಳುಗಳನ್ನ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಇಲ್ಲಾಂದ್ರೆ 4 ಬೆರಳನ್ನು ಕೂಡ ಯೂಸ್ ಮಾಡಿ ಮಾಡ್ಬೋದು. ಟ್ಯಾಪ್ ಮಾಡ್ತೀರಾ. ಓಕೆ. ಐಬ್ರೋ ಮೇಲೆ, ಆಮೇಲೆ ಸೈಡ್ ಆಫ್ ದ ಐ, ಇಲ್ಲಿ ಪಕ್ಕ, ಆಯ್ತಾ, ಕಣ್ಣಿನ ಪಕ್ಕ ಈ ಕಡೆ, ಸೈಡ್ ಆಫ್ ದ ಐ, ಆಯ್ತಾ. ದೆನ್ ಬಿಲೋ ದ ಐಸ್, ಕಣ್ಣಿನ ಕೆಳಗಡೆ, ಅಂಡರ್ ದ ಐ, ಅಂಡರ್ ದ ನೋಸ್, ಮೂಗಿನ ಕೆಳಗಡೆ, ಅಂತ ಒಂದೇ ಕೈ ಆದ್ರೂ ಯೂಸ್ ಮಾಡ್ಬೋದು ಇಲ್ಲಿ. ಮತ್ತೆ ಚಿನ್, ಗದ್ದದ ಮೇಲೆ. ಓಕೆ. ಅಂಡ್ ಕಾಲರ್ ಬೋನ್, ಇಲ್ಲಿ, ಅಂದ್ರೆ ನಮ್ಗೆ ಇಲ್ಲಿ ಬ್ಯೂಟಿ ಬೋನ್ಸ್ ಅಂತ ಕರಿತೀವಿ ಅಲ್ವಾ, ಇಲ್ಲಿ ಬೋನ್ಸ್ ಇರುತ್ತೆ, ಇಲ್ಲಿ ನಮ್ಗೆ ಒಂಥರ ಗಟ್ಟಿ ಗಟ್ಟಿ, ಇಲ್ಲಿ ಒಂದ್ ಗಂಟ್ ತರ ಸಿಗುತ್ತೆ, ಇಲ್ಲಿ 2 ಪಾಯಿಂಟ್ಸ್, ಆಯ್ತಾ. ಇಲ್ಲಿ ಕಾಲರ್ ಬೋನ್ಸ್. ಓಕೆ. ದೆನ್ ಅಂಡರ್ ದ, ಏನು, ನಮ್ಮ ಭುಜದ ಕೆಳಗಡೆ, ಆಯ್ತಾ, ಅಂಡರ್ ದ ಆರ್ಮ್, ಈ ತರ ಅಂಡರ್ ದ ಆರ್ಮ್, 2 ಕಡೆ. ಓಕೆ. ಸೊ ಈ ತರ ಟ್ಯಾಪಿಂಗ್ ಪಾಯಿಂಟ್ಸ್ ನ ನಾವು ಟ್ಯಾಪ್ ಮಾಡ್ತಾ ಮಾಡ್ತಾ ಅಫರ್ಮೇಶನ್ಸ್ ನ ಹೇಳ್ತೀವಿ, ಆಯ್ತಾ.
ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಇಂಟೆನ್ಷನ್ ಸೆಟ್ ಮಾಡ್ತೀವಿ, ನಾವು ಯಾವ ಇಮೋಷನ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಓಕೆ, ಐ ಇಲ್ಲಿ ಅಫರ್ಮೇಶನ್ ಎಕ್ಸಾಂಪಲ್ ಕೊಟ್ಟಿರೋದು, ಐ ಡೀಪ್ಲಿ ಲವ್ ಅಕ್ಸೆಪ್ಟ್ ಅಂಡ್ ಫರ್ಗಿವ್ ಮೈ ಸೆಲ್ಫ್, ಮೈ ವೂಂಬ್ ಇಸ್ ಸೇಫ್. ಆಯ್ತಾ? ಸೊ ಫಸ್ಟ್ ಏನ್ ಮಾಡ್ತಾ ಇದೀವಿ, ನಮ್ದು ಏನೇನ್ ಎಮೋಷನ್ಸ್ ಇದೆಯೋ ಅದನ್ನೆಲ್ಲ ರಿಲೀಸ್ ಮಾಡ್ತೀವಿ ಅಂತ ಇಂಟೆನ್ಷನ್ ಸೆಟ್ ಮಾಡ್ತೀವಿ. ಓಕೆ, ಅದಾದ್ಮೇಲೆ ನಾವು ಆ ಥರ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಕೊಡ್ತಾ ನಾವು ಅದನ್ನ ಮಾಡ್ತಾ ಹೋಗ್ತೀವಿ. ಓಕೆ, ಎಸ್. ಸೊ ಇದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೀನಿ, ಬಿಕಾಸ್ ಐ ನೀಡ್ ಟು ಟ್ರಾನ್ಸ್ಲೇಟ್ ದಿಸ್ ಟು ಕನ್ನಡ. ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಮಾಡ್ಸೋಣ, ಯಾಕಂದ್ರೆ ಇಂಗ್ಲಿಷಲ್ಲಿ ಮಾಡೋದು ಅಷ್ಟು ಸರಿ ಅನ್ಸಲ್ಲ ಕನ್ನಡ ಕ್ಲಾಸಸ್ ಅಲ್ಲಿ, ಅದಕ್ಕೋಸ್ಕರ. ಸೊ ಇವತ್ತು ಜಸ್ಟ್ ನಾನು ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ. ಮತ್ತೆ ಇದಕ್ಕೆ ಒಂದು ಮಂತ್ರ ತುಂಬಾ ಸಪೋರ್ಟ್ ಆಗುತ್ತೆ, ರ ಮ ದ ಸ ಸಾ ಸೆ ಸೋ ಹಂಗ್. ಓಕೆ, ಇದು ಯಾರಿಗೆಲ್ಲ ಗೊತ್ತು ನಂಗೆ ಹೇಳಿ, ಗೊತ್ತಿಲ್ಲ ಅಂತಂದ್ರೆ ನಾನು ಈಗ ಮೆಡಿಟೇಷನ್ ಮಾಡಿಸ್ತೀನಲ್ವಾ ಅದರಲ್ಲಿ ಸ್ವಲ್ಪ ಇನ್ಕ್ಲೂಡ್ ಮಾಡಿರ್ತೇನೆ. ಓಕೆ, ಗೊತ್ತಾ ಯಾರಿಗಾದ್ರು ರಾಮದಾಸ ಆ ಮಂತ್ರ? ಅದು ಮಂತ್ರ ಅನ್ನೋದಕ್ಕಿಂತ ಒಂದು ಸಾಂಗ್ ತರಾನೇ, ಅದನ್ನ ಹೀಲಿಂಗ್ ಸಾಂಗ್ ಅಂತ ಕನ್ಸಿಡರ್ ಮಾಡ್ಕೊಂಡು ಹೇಳ್ತಾ ಹೋಗ್ತಾರೆ. ತುಂಬಾ ಪವರ್ಫುಲ್ ಇದೆ, ತುಂಬಾ ಹೀಲಿಂಗ್ ಪವರ್ ತುಂಬಾ ಚೆನ್ನಾಗಿದೆ ಅದಕ್ಕೆ ರಾಮದಾಸ. ಅದರಲ್ಲಿ ವೈಬ್ರೇಷನ್ಸ್ ತುಂಬಾ ಬ್ಯೂಟಿಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಓಕೆ, ಅದನ್ನ ನಾವು ಪ್ರಾಕ್ಟೀಸ್ ಮಾಡೋಣ. ಇವತ್ತು ಹೇಳ್ಕೊಡ್ತೀನಿ, ನೀವು ಅದನ್ನ ಹೇಳ್ತಾನು ಹೋಗ್ಬೋದು. ಯಾರಿಗಾದ್ರೂ ಹಾಡು ಹೇಳೋ ಅಭ್ಯಾಸ ಇದ್ರೆ ಸರಿಗಮಪ ಹೇಳ್ತೀವಲ್ಲ ಅದೇ ತರ, ರಾಮದಾಸ ಸಾ ಸೇ ಸೋಹಂ. ಓಕೆ, ಈ ತರ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ. ಅಲ್ಲಿ ಒಂದು ನಮ್ಗೆ ವೈಬ್ರೇಷನ್, ಒಳಗಡೆ ಇರುವಂತಹ ವೈಬ್ರೇಷನ್, ಇದೊಂದು ಹೀಲಿಂಗ್ ವೈಬ್ರೇಷನ್ ಆಗಿದೆ. ಆಯ್ತಾ? ಸೊ ಅದು ತುಂಬಾ ಚೆನ್ನಾಗಿ ನಮ್ಮನ್ನ ಅಲೈನ್ ಮಾಡ್ತಾ ಹೋಗುತ್ತೆ ಯೂನಿವರ್ಸಲ್ ಎನರ್ಜೀಸ್ಗೆ. ಅದಕ್ಕೋಸ್ಕರ ಇದು ತುಂಬಾನೇ ಇಂಪಾರ್ಟೆಂಟ್. ಇವತ್ತು ನಾವು ಅದನ್ನ ಮಾಡೋಣ. ಓಕೆನಾ? ಎಲ್ಲರೂ ನೇರವಾಗಿ ಕುತ್ಕೊಳ್ಳಿ, ಒಂದು ಶಾರ್ಟ್ ಮೆಡಿಟೇಷನ್ ಮಾಡೋಣ ಯೂಸಿಂಗ್ ರಾಮದಾಸ. ರಿಲ್ಯಾಕ್ಸ್. Take a deep breath in. Breathe out. Breathe in. Breathe out. Breathe in. Breathe out. Relax. ನಿಮ್ಮ ಇಡೀ ದೇಹವನ್ನು ರಿಲ್ಯಾಕ್ಸ್ ಮಾಡ್ತಾ ಬನ್ನಿ. ನೆತ್ತಿಯಿಂದ ಪಾದದವರೆಗೆ ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿರ್ಲಿ. Relax your whole body. ನಿಮ್ಮ ನೆತ್ತಿಯನ್ನು ರಿಲ್ಯಾಕ್ಸ್ ಮಾಡಿ, ಹಣೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ನಿಮ್ಮ ಕೆನ್ನೆಗಳು, ಹುಬ್ಬು, ಮುಖದ ಎಲ್ಲಾ ಭಾಗ ರಿಲ್ಯಾಕ್ಸ್ ಆಗಲಿ. ಎರಡು ಕೈಗಳನ್ನ ರಿಲ್ಯಾಕ್ಸ್ ಮಾಡಿ, ನಿಮ್ಮ ಎದೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ, ಹೊಟ್ಟೆಯ ಭಾಗವನ್ನು ರಿಲ್ಯಾಕ್ಸ್ ಮಾಡಿ. ನಿಮ್ಮ ಬೆನ್ನೆಲುಬನ್ನ ರಿಲ್ಯಾಕ್ಸ್ ಮಾಡಿ, ಎರಡು ಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್. ಇಡೀ ದೇಹವನ್ನ ರಿಲ್ಯಾಕ್ಸ್ ಮಾಡಿ. ಈಗ ನಾನೊಂದು ಮ್ಯೂಸಿಕ್ ಪ್ಲೇ ಮಾಡ್ತೀನಿ, ಅದನ್ನ ಹಾಗೆ ಕೇಳಿಸ್ಕೊಳ್ತಾ ಹೋಗಿ. I look at my vision. Relax.
Relax. Board, visualize my goals, and everything will fall in place. If you think manifestation ಈಗ ಎಲ್ಲರೂ ಕೂಡ ನಿಮ್ಮ ಹೊಟ್ಟೆಯ ಮೇಲೆ ಕೈ ಇಟ್ಟು ನಿಮ್ಮ ಮಗುವನ್ನ ಫೀಲ್ ಮಾಡ್ತಾ ಅದಕ್ಕೆ ನಿಮ್ಮ ಮಗುವಿಗೆ ಹಾಗೂ ನಿಮ್ಮ ದೇಹಕ್ಕೆ ಈ ಒಂದು ವೈಬ್ರೇಷನ್ ತಲುಪ್ತಾ ಇದೆ ಅನ್ನೋ ಹಾಗೆ ಫೀಲ್ ಮಾಡ್ತಾ ಈ ಮ್ಯೂಸಿಕ್ನ ಕೇಳ್ತಾ ಹೋಗಿ.
ಈ ಒಂದು ಮೆಡಿಟೇಷನ್ ಮಾಡೋದ್ರಿಂದ ನಮಗೆ ಎಲ್ಲ ಎಲಿಮೆಂಟ್ಸ್ ಅಂದರೆ ಪಂಚಮಹಾಭೂತಗಳನ್ನು ಕೂಡ ನಾವು ಇನ್ವೋಕ್ ಮಾಡ್ತಾ ಇರ್ತೇವೆ. ರ ಮ ದ ಸ ಸ ಸೆ ಸೋ ಹಂ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಮತ್ತು ನಮ್ಮ ಸ್ಪಿರಿಟ್, ನಮ್ಮ ಆತ್ಮ, ಈ ಎಲ್ಲ ಪಂಚಮಹಾಭೂತಗಳಿಗೂ ಅಲೈನ್ ಆಗುವಂತಹ ತುಂಬ ದೊಡ್ಡ ಮೀನಿಂಗ್ ಇರುವಂತಹ ಮೆಡಿಟೇಷನ್. ಈ ಎಲ್ಲ ಸ್ವರಗಳಿಗೂ ಒಂದೊಂದು ಅರ್ಥ ಇದೆ, ಒಂದೊಂದು ಸ್ವರಗಳಿಗೂ ಒಂದೊಂದು ಎಲಿಮೆಂಟ್ಸ್ ಆಫ್ ಅರ್ತ್ ಕನೆಕ್ಟ್ ಆಗಿದೆ, ಆಯ್ತಾ? ಸೊ ಪಂಚಭೂತಗಳಲ್ಲಿ ಪ್ರತಿಯೊಂದು ತತ್ವಗಳು ಕೂಡ ಇದಕ್ಕೆ ಕನೆಕ್ಟ್ ಆಗಿದೆ. ಮತ್ತೊಮ್ಮೆ ಇದನ್ನ ಫೀಲ್ ಮಾಡ್ತಾ ಕೇಳ್ತಾ ಹೋಗಿ. ರಿಲ್ಯಾಕ್ಸ್. ಈ ಸ್ವರವನ್ನು ಕುಂಡಲಿನಿ ಯೋಗದಲ್ಲಿ ತುಂಬ ಯೂಸ್ ಮಾಡ್ತಾರೆ. ಅಂದರೆ ನಮ್ಮ ಕುಂಡಲಿನಿ ಎನರ್ಜಿ, ನಮ್ಮ ಇಡನಾಡಿ ಮತ್ತು ಪಿಂಗಲ ನಾಡಿ ಮಧ್ಯೆ ಇರುವಂತಹ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗೋದಕ್ಕೆ, ಮತ್ತು ಎಲ್ಲ ಎನರ್ಜಿಗಳು ಅಂದರೆ ನಮ್ಮ ಸ್ತ್ರೀ ಶಕ್ತಿ ಹಾಗೂ ಪುರುಷ ಶಕ್ತಿ, ಸ್ತ್ರೀ ತತ್ವ ಹಾಗೂ ಪುರುಷ ತತ್ವ ಎರಡೂ ಕೂಡ ಬ್ಯಾಲೆನ್ಸ್ ಆಗೋದಕ್ಕೆ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಈ ಒಂದು ಮೆಡಿಟೇಷನ್. ಇದನ್ನು ನಾನು ಮತ್ತೆ ನಿಮಗೆ ಮಾಡಿಸ್ತೇನೆ. ಈಗ ಸದ್ಯಕ್ಕೆ ಇಲ್ಲಿ ಆಗಿರುವಂತಹ ನಿಮ್ಮ ವೈಬ್ರೇಷನ್ಸ್ನ, ನಿಮ್ಮ ದೇಹದಲ್ಲಿ ಆಗ್ತಾ ಇರುವಂತಹ ಚೇಂಜಸ್ನ, ಬದಲಾವಣೆಗಳನ್ನು ನೆನಪು ಮಾಡ್ಕೊಳ್ತಾ, ಎಲ್ಲವನ್ನು ಗಮನಿಸ್ತಾ ಜ್ಞಾನ ಮುದ್ರವನ್ನು ಹಾಕ್ಕೊಳ್ಳಿ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಮೇಲೆ ಇಟ್ಟು, ನಿಮ್ಮ ಹೆಬ್ಬೆರಳನ್ನು ಮತ್ತು ತೋರ್ಬೆರಳನ್ನು, ನಿಮ್ಮ ಇಂಡೆಕ್ಸ್ ಫಿಂಗರ್ ಮತ್ತು ಥಂಬ್ ಫಿಂಗರ್ ಎರಡನ್ನ ಟಚ್ ಮಾಡಿ ಜ್ಞಾನ ಮುದ್ರೆ ಅಥವಾ ಚಿನ್ ಮುದ್ರೆಯಲ್ಲಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್. ನಿಮ್ಮ ಮುಚ್ಚಿದ ಕಣ್ಣುಗಳಲ್ಲಿ ನಿಮ್ಮ ಥರ್ಡ್ ಐ, ನಿಮ್ಮ ಎರಡು ಹುಬ್ಬಿನ ಮಧ್ಯೆ ಇರುವಂತಹ ಜಾಗ, ನೀವು ಬೊಟ್ಟನ್ನು ಇಟ್ಕೊಳ್ಳುವಂತಹ ಜಾಗ, ಇಲ್ಲಿ ಒಂದು ವೈಟ್ ಲೈಟನ್ನು ವಿಜುವಲೈಸ್ ಮಾಡ್ತಾ, ದಿಸ್ ಇಸ್ ಯೋರ್ ಕಾನ್ಷಿಯಸ್ನೆಸ್. ಈಗ ಮತ್ತೊಮ್ಮೆ ಕೇಳ್ತಾ ಹೋಗಿ. ರಾಮ ದಾಸ ಸಾ ಸೆ ಸೋಹಂ. ರಾಮ ದಾಸ ಸಾ ಸೆ ಸೋಹಂ. ರಾಮ ದಾಸ ಸಾ ಸೆ ಸೋಹಂ. ರಾಮ ದಾಸ ಸಾ
ಸ ಸಾ ಸೇ ಸೋ ಹಂ. ರಿಲ್ಯಾಕ್ಸ್. ನಿಮ್ಮ ದೇಹದಲ್ಲಿ ಹಾಗೂ ನಿಮ್ಮ ಮಗುವಿನ ದೇಹದಲ್ಲಿ ಇರುವಂತಹ ಪಂಚಮಹಾಭೂತಗಳು ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಎಲ್ಲವೂ ಕೂಡ ಸಮಸ್ಥಿತಿಗೆ ಬಂದಿದೆ. ಹಾಗೂ ನಿಮ್ಮ ಎಲ್ಲಾ ದೋಷಗಳು ಅಂದ್ರೆ ತ್ರಿದೋಷಾಸ್, ವಾತ, ಪಿತ್ತ, ಕಫ ಇದೆಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತಹ ಮತ್ತು ನಿಮ್ಮ ಎನರ್ಜಿಗಳನ್ನ ಬ್ಯಾಲೆನ್ಸ್ ಮಾಡುವಂತಹ ಮೆಡಿಟೇಷನ್ ಮತ್ತು ರಾಗ. ಇದನ್ನ ಹಾಗೆ ಫೀಲ್ ಮಾಡ್ತಾ, ವೈಬ್ರೇಷನ್ಸ್ನ ಫೀಲ್ ಮಾಡ್ತಾ, ಟೇಕ್ ಅ ಡೀಪ್ ಬ್ರೀತ್ ಇನ್. ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ ಮತ್ತು ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ, ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ಎರಡೂ ಕೈಗಳನ್ನು ಉಜ್ಜಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟು ಧ್ಯಾನದಿಂದ ಬಂದಂತಹ ಶಕ್ತಿಯನ್ನು ನಿಮ್ಮ ಮುಖಕ್ಕೆ ಹಾಗೂ ನಿಮ್ಮ ದೇಹಕ್ಕೆ ಕಳಿಸ್ತಾ ಇದ್ದೀರಾ. ಎರಡೂ ಕೈಗಳನ್ನ ಕತ್ತಲೆಯಲ್ಲೇ ಬಿಟ್ಟು ನಿಮ್ಮ ಎರಡೂ ಕಣ್ಗಳನ್ನ ಕಣ್ಣಿನ ಐಬಾಲ್ಸ್ ರೋಲ್ ಮಾಡಿ ಕ್ಲಾಕ್ ವೈಸ್ ಅಂಡ್ ಆಂಟಿ ಕ್ಲಾಕ್ ವೈಸ್. ಎರಡು ಕೈಗಳನ್ನ ನೋಡಿ, ಭೂಮಿ ತಾಯಿಯನ್ನ ನೋಡಿ ಆಶೀರ್ವಾದ ಪಡಿ. ರಿಲ್ಯಾಕ್ಸ್. ಥ್ಯಾಂಕ್ ಯು. ಸೊ ನಮ್ಮ ಇಡೀ ದೇಹ ಆಗಿರೋದು ಈ ಪಂಚಭೂತಗಳಿಂದ, ಆಯ್ತಾ? ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ ಈ ಎಲ್ಲಾ ಪಂಚಭೂತಗಳನ್ನು ಕೂಡ ಒಳಗೊಂಡಿರುವಂತಹ ನಮ್ಮ ದೇಹ. ಇವನ್ ನಮ್ಮ ಸ್ಕ್ರಿಪ್ಚರ್ಸ್ ಅಲ್ಲಿ, ನಮ್ಮ ಎಲ್ಲ ಪೌರಾಣಿಕ ಗ್ರಂಥಗಳಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ನಮ್ಮ ದೇಹ ಯಾವ ರೀತಿ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ. ಅದೇ ರೀತಿ ನಮ್ಮ ಗರ್ಭೋಪನಿಷದಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ, ಆಯ್ತಾ? ಚರಕ ಸಂಹಿತದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸುಶ್ರುತ ಸಂಹಿತ ವಾಗ್ಭಟರು ಕೂಡ ಮೆನ್ಷನ್ ಮಾಡಿದ್ದಾರೆ. ನಮ್ಮ ದೇಹ ಆಗಿರೋದು ಇಟ್ ಇಸ್ ಕಂಪೋಸ್ಡ್ ಆಫ್ ಪಂಚಮಹಾಭೂತಾಸ್ ಅಲ್ವಾ? ಪಂಚ ತತ್ವಗಳು ಅಂತ ಕರಿತೀವಿ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಸೊ ಇದೆಲ್ಲದೂ ಕೂಡ ಒಳಗೊಂಡಿರುವಂತಹ ನಮ್ಮ ದೇಹದಲ್ಲಿ ಎಲ್ಲ ತತ್ವಗಳು ಎಲ್ಲೆಲ್ಲಿದೆ ಅಲ್ವಾ? ಸೊ ಭೂಮಿಯ ತತ್ವ ಇದೆ ನಮ್ಮ ಚರ್ಮದಲ್ಲಿ, ನಮ್ಮ ಮಸಲ್ಸ್ ಅಲ್ಲಿ, ನಮ್ಮ ಬೋನ್ಸ್ ಅಲ್ಲಿ ಅಲ್ವಾ? ನಮ್ಮ ಮೂಳೆಗಳಲ್ಲಿ, ಮಾಂಸಗಳಲ್ಲಿ ಭೂಮಿಯ ತತ್ವ ಇದೆ, ಆಯ್ತಾ? ನಮ್ಮ ಕಣ್ಣಿನಲ್ಲಿ ಅಲ್ವಾ? ಸೊ ಎಲ್ಲ ಕಡೆನೂ ನಮ್ಗೆ ಎಲ್ಲೆಲ್ಲಿ ಈ ತರ ಮುಟ್ಟಿದ ಗಟ್ಟಿಯಾಗಿ ಸಿಗುತ್ತೋ ಇಲ್ಲೆಲ್ಲ ಭೂಮಿಯ ತತ್ವ ಇದೆ. ನಮ್ಮ ಕೂದಲಿನಲ್ಲೂ ಇದೆ, ಆಯ್ತಾ? ಭೂಮಿ. ನೀರು, ನೀರಿನ ತತ್ವ ಎಲ್ಲಿದೆ ನಮ್ಮ ದೇಹದಲ್ಲಿ? ಯಾರು ಹೇಳ್ತೀರಾ? ನಾನು ಇದನ್ನ ಫಸ್ಟೇ ಹೇಳಿದ್ದೆ ಅನ್ಸುತ್ತೆ, ಬಟ್ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಯಾಕಂದ್ರೆ ಮತ್ತೆ ಮತ್ತೆ ನಮ್ಗೆ ನೆನಪಾಗ್ತಾ ಹೋಗ್ಬೇಕು. ನಮ್ಮ ದೇಹ ಯಾವುದರಿಂದ ಮಾಡಲ್ಪಟ್ಟಿದೆಯೋ ಅದೇ ತರ ನಮ್ಮ ಮಗುವಿನ ದೇಹ ನಮ್ಮ ಹೊಟ್ಟೆಯೊಳಗಡೆ ಅದೇ ರೀತಿ ಸ್ಟ್ರಕ್ಚರ್ ಫಾರ್ಮ್ ಆಗ್ತಾ ಬರ್ತಾ ಇರುತ್ತೆ ಅಲ್ವಾ? ಸೊ ನಮ್ಮ ದೇಹದ ರೆಫರೆನ್ಸ್ನೇ ತಗೊಂಡು ನಮ್ಮ ಮಗುವಿನ ದೇಹ ಕ್ರಿಯೇಟ್ ಆಗ್ತಾ ಇರುವಂಥದ್ದು ಅಲ್ವಾ? ಅದಕ್ಕೆ ನಮ್ಮಲ್ಲಿರುವಂತಹ ಭೂಮಿಯ ತತ್ವ ಅಲ್ವಾ? ಅದಕ್ಕೆ ನಾನು ಕನೆಕ್ಟ್ ಟು ದ ನೇಚರ್, ಯಾವಾಗಲೂ ನೇಚರಲ್ಲಿ ವಾಕ್ ಹೋಗಿ, ಕನೆಕ್ಟ್ ಆಗಿ, ಮಾತಾಡಿ, ಗಿಡ ಮರಗಳ ಜೊತೆ ಮಾತಾಡಿ. ಓಕೆ, ಯಾರು ಇಲ್ಲ ಅಂದಾಗ ಅಟ್ಲೀಸ್ಟ್ ನಿಮ್ಮ ಮನೇಲಿರೋ ಪಾಟ್ಗಳು, ಗಿಡಗಳ ಜೊತೆ ಮಾತಾಡಿ, ಅದಕ್ಕೆ ಪ್ರೀತಿಯನ್ನ ಕೊಡಿ, ಆಯ್ತಾ? ನಾನು ಇದನ್ನ ಮೆನ್ಷನ್ ಮಾಡುವಾಗ ನನ್ನ ಕ್ಲೈಂಟ್ ಹೇಳ್ತಾ ಇದ್ರು ಪ್ಲಾನಿಂಗ್ ಕ್ಲಾಸಲ್ಲಿ, ಮೇಡಮ್ ನಾನು ಹೂವಿನ ಗಿಡ ಇದೆ, ಅದಕ್ಕೆ ನೆಕ್ಸ್ಟ್ ಮಂತ್ ನಂಗೆ ಹೂ ಕೊಡ್ಲೇಬೇಕು ಅಂತ ದಿನಾ ಪ್ರೀತಿ ತೋರಿಸಿ ಹೇಳ್ತಾ ಇದ್ದೆ. ಅದು ಅದೇ ರೀತಿ ಹೂ ಕೊಡ್ತಾ ಇತ್ತು ನಂಗೆ ತುಂಬಾ ಖುಷಿ ಆಗ್ತಾ ಇತ್ತು. ಸೊ ಆ ಥರ ನೀವು ಒಂದು ಗಿಡನ ಸಾಕೋದ್ರಿಂದ ಹಿಡಿದು ಈ ತರ ಎಲ್ಲದರಲ್ಲೂ ನೀವು ಭೂಮಿಯ ತತ್ವನ ಕಾಣ್ಬೋದು, ಆಯ್ತಾ? ಭೂಮಿ ಅಂದ್ರೆ ಏನು? ಮದರ್ ಅರ್ತ್ ಅಂತ ಕರಿತೀವಿ. ಮದರ್ ಅರ್ತ್ ಅಂತ ಯಾಕೆ ಕರಿತೀವಿ ಅಲ್ವಾ? ಭೂಮಿ ತಾಯಿ ಅಂತ ಯಾಕೆ ಕರಿತೀವಿ ಅಲ್ವಾ? ಯಾಕಂದ್ರೆ ಅವಳಿಗೆ ಅಷ್ಟು ಸಹನೆ ಇದೆ, ಪ್ರೀತಿ ಇದೆ, ತಾಳ್ಮೆ ಇದೆ ಅಲ್ವಾ? ಭೂಮಿ ತಾಯಿಯಷ್ಟು ತಾಳ್ಮೆ ಬೇರೆ ಯಾರಿಗೂ ಇಲ್ಲ ಅಂತ ಹೇಳ್ತೀವಿ ಅಲ್ವಾ? ಯಾಕಂದ್ರೆ ಅಷ್ಟು ನಾವು ತುಳಿತೀವಿ, ಗುತ್ತೀವಿ, ಆಯ್ತಾ? ನೆಗ್ದಾಡ್ತೀವಿ, ಕುಣ್ದಾಡ್ತೀವಿ, ಅವಳ ಮೇಲೆ ಚಪ್ಪಲ್ ಹಾಕೊಂಡೆಲ್ಲ ತುಳಿತೀವಿ, ಚೆನ್ನಾಗಿ ಅಗ್ದು ಅಗ್ದು ಏನೋ ಅಗ್ರಿಕಲ್ಚರ್ ಎಲ್ಲ ಮಾಡ್ತೀವಿ ಅಲ್ವಾ? ಮೈನಿಂಗ್ ಮಾಡ್ತೀವಿ ನಮಗೆ ಚಿನ್ನ ಬೇಕು, ಬೆಳ್ಳಿ ಬೇಕು, ವಜ್ರ ಬೇಕು, ಬಂಗಾರ ಬೇಕು ಅಂತ ಹೇಳಿ ಮೈನಿಂಗ್ ಎಲ್ಲ ಮಾಡ್ತೀವಿ. ಭೂಮಿನ ಯಾವ ರೀತಿನೋ ನಾವು ತುಂಬಾ ರೀತಿಯಾಗಿ ಯೂಸ್ ಮಾಡ್ಕೋತಾ ಇದೀವಿ. ಅದೆಲ್ಲದನ್ನು ಕೂಡ ತಾಳ್ಮೆಯಿಂದ ಸಹಿಸಿಕೊಳ್ತಾ ಇರುವಂತಹ, ತಾಳ್ಮೆಯನ್ನ ಕಲಿಸುವಂತಹ ಮಾತೆ ಭೂಮಿ ತಾಯಿ ಅಲ್ವಾ? ಮತ್ತೆ ನಾವು ಗ್ರೌಂಡಿಂಗ್ ಅಂತ ಹೇಳ್ತೀನಿ. ಜಾಸ್ತಿ ಎನರ್ಜೀಸ್ ಇದ್ರೆ ನೇಚರಲ್ಲಿ ವಾಕ್ ಹೋಗಿ ಭೂಮಿ ತಾಯಿಯನ್ನ ಮುಟ್ಟಿ ಗ್ರೌಂಡಿಂಗ್ ಮಾಡಿ ಅಂತ ಹೇಳ್ತೀನಿ ಅಲ್ವಾ? ಸೊ ಯಾಕೆ ಅದೆಲ್ಲ ಹೇಗೆ ಯೂಸ್ ಆಗುತ್ತೆ? ತುಂಬಾ ಯೂಸ್ ಆಗುತ್ತೆ ಅದೆಲ್ಲ. ಏನಂದ್ರೆ ನಮ್ಮ ಈಗ ಮಿಂಚು, ಗುಡುಗು, ಸಿಡ್ಲು ಎಲ್ಲ ಬಂದಾಗ ನಮ್ಮ
ಮನೆಯಲ್ಲಿ ಒಂದು ವೈರ್ ಗ್ರೌಂಡಿಂಗ್ ಆಗಿರುತ್ತೆ ಅಲ್ವಾ, ಸೊ ಭೂಮಿ ತಾಯಿಗೆ ಹೋಗಿರುತ್ತೆ. ಯಾಕಂದ್ರೆ ಅವಳು ಅದನ್ನು ಕೂಡ ಸಹಿಸ್ಕೊಳ್ತಾಳೆ ಅಲ್ವಾ, ಯಾವುದೇ ರೀತಿ ಕರೆಂಟ್ ಶಾಕ್ ಆಗಿರ್ಬೋದು ಎಲ್ಲದನ್ನು ಸಹಿಸ್ಕೊಳ್ತಾಳೆ. ಸೊ ಆ ಥರ ನಾವು ಭೂಮಿಯನ್ನ ರೆಫರ್ ಮಾಡ್ತಾ ಇರುವಾಗ ನಾವೀಗ ತಾಯಿ ಆಗ್ತಾ ಇರುವಂತಹ ಸ್ಟೇಜಲ್ಲಿ ನಾವು ಭೂಮಿಯನ್ನ ರೆಫರ್ ಮಾಡಿದಾಗ, ಭೂಮಿ ತಾಯಿಯನ್ನ ನಾವು ರೆಫರ್ ಮಾಡ್ಕೊಂಡಾಗ ಅವಳಿಂದ ಕಲಿಯೋದು ತುಂಬಾನೇ ಇದೆ ಅಲ್ವಾ. ತಾಳ್ಮೆ ಇರ್ಬೋದು, ಸಹನೆ ಇರ್ಬೋದು, ಮಮತೆ ಪ್ರೀತಿ ಇರ್ಬೋದು. ಏನೇ ಮಾಡಿದ್ರು ನನ್ನ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲರನ್ನು ಚೆನ್ನಾಗಿ ಸಾಕ್ತಾ ಇದ್ದಾಳೆ ಅಲ್ವಾ. ಎಲ್ಲರಿಗೂ ಒಳ್ಳೆಯ ಊಟವನ್ನು ಕೊಡ್ತಾ ಇದ್ದಾಳೆ, ಶೆಲ್ಟರ್ ಕೊಟ್ಟಿದ್ದಾಳೆ. ಸೊ ಆ ಥರ ನಾವು ಕೂಡ ಕಲಿಬೇಕು ಅದನ್ನ ನೋಡಿ. ಸೊ ಭೂಮಿ, ನೀರು, ನನ್ನ ಹಿಂದೆ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆ ನೀರು ಅಲ್ವಾ. ಸೊ ಎಲ್ಲದಕ್ಕೂ ಬೇಕು ನಮ್ಗೆ, ಕ್ಲಿನ್ಸಿಂಗ್ ಪ್ರಾಸೆಸ್ ಇಂದ ಹಿಡಿದು ಎಲ್ಲದಕ್ಕೂ ನೀರ್ ಬೇಕು. ನಮ್ಮ ದೇಹಕ್ಕೂ ನೀರ್ ಬೇಕು. 70% ನೀರಿದೆ, 90% ನೀರ್ ನಮ್ಮ ಬ್ರೈನಿಗೆ ಬೇಕಾಗುತ್ತೆ. ನಾವು ಕುಡಿಯೋದ್ರಲ್ಲಿ 90% ನೀರ್ ನಮ್ಮ ಬ್ರೈನಿಗೆ ಜಾಸ್ತಿ ಬೇಕಾಗುತ್ತೆ. ನಾವು ಅನ್ಕೊಂತೀವಿ ಮೇ ಬಿ ಡೈಜೆಷನ್ ಇರ್ಬೋದು ಅಥವಾ ಎಕ್ಸ್ಕ್ರೀಷನ್ ಇರ್ಬೋದು. ನೋ, ಸರ್ಕ್ಯುಲೇಷನ್ ಇರ್ಬೋದು, ಎಲ್ಲದಕ್ಕಿಂತ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರೋದು ನಮ್ಮ ಬ್ರೈನ್. 90% ಆಫ್ ವಾಟರ್ ವಿ ಕನ್ಸ್ಯೂಮ್, ನಾವೇನ್ ಕುಡಿತೀವೋ ಅದ್ರದ್ದು 90% ಪೂರ್ತಿ ಇದಕ್ಕೆ ಬೇಕಾಗುತ್ತೆ, ತಲೆ ಕೆಲಸ ಮಾಡಕ್ ಬೇಕಾಗುತ್ತೆ. ಅದಕ್ಕೆ ಜಾಸ್ತಿ ಕೆಲಸ ಕೊಡಬೇಡಿ, ಅದಕ್ಕೆ ಆದಷ್ಟು ಫ್ರೀ ಮಾಡಿ, ಸ್ಟ್ರೆಸ್ ಫ್ರೀ ಆಗಿರಿ ಅಲ್ವಾ. ಸೊ ಎಷ್ಟು ನೀವು ಪ್ರೆಗ್ನೆನ್ಸಿಲಿ ಸ್ಟ್ರೆಸ್ ಫ್ರೀ ಆಗಿರ್ತೀರೋ ಅಷ್ಟು ಈಸಿ ಆಗುತ್ತೆ ಜರ್ನಿ. ಅದಕ್ಕೆ ಸ್ಟೇ ಹೈಡ್ರೇಟೆಡ್, ಎಷ್ಟು ನೀರು ಕುಡಿತೀರೋ ಅಷ್ಟು ನಿಮ್ಮ ತಲೆನೂ ಆರಾಮಾಗಿರುತ್ತೆ ಆಯ್ತಾ. ಎಲ್ಲದಕ್ಕೂ ನೀರು ಕುಡೀರಿ ಅಂತಿರಲ್ಲ, ಎಲ್ಲದಕ್ಕೂ ನೀರೇ ಸೊಲ್ಯೂಷನ್ ಆಯ್ತಾ. ಸೊ ಅದೇ ಅದನ್ನ ಮಾಡ್ತಾ ಮಾಡ್ತಾ ನೀವು ಜೊತೆಗೆ ವೈಬ್ರೇಷನ್ಸ್ ಹಾಕಿ, ಏನು ನಿಮ್ಮ ಅಫರ್ಮೇಶನ್ಸ್ ಹಾಕಿ ಕುಡೀರಿ, ಇನ್ನೂ ಒಳ್ಳೇದು ಆಯ್ತಾ. ಪ್ರತಿ ಬಾರಿ ನೀವು ನೀರು ಕುಡಿಯುವಾಗ ಯು ಆರ್ ರಿಮೈಂಡಿಂಗ್ ಯುವರ್ ಸೆಲ್ಫ್ ಅಲ್ವಾ. ಸೊ ಆ ಥರ. ಓಕೆ, ನಮ್ಮ ಮೆಡಿಟೇಷನ್ ಆದ್ಮೇಲೆ ನೀರು ಕುಡಿಲಿಲ್ಲ ಅನ್ಸುತ್ತಲ್ವಾ, ಕುಡೀರಿ ಎಲ್ಲರೂ. ಓಕೆ, ಸೊ ನೀರಿನ ತತ್ವ ಕೂಡ ಇದೆ ನಮ್ಮ ದೇಹದಲ್ಲಿ. ಎಲ್ಲೆಲ್ಲಿ ಇದೆ? ನಮ್ಮ ಬಾಯಿಯಲ್ಲಿ ಇದೆ ಅಲ್ವಾ, ಸಲೈವ ಬರುತ್ತೆ, ಜೊಲ್ಲು ರಸ ಅಂತ ಕರಿತೀವಿ. ಮತ್ತೆ ಕಣ್ಣಲ್ಲಿ ಕಣ್ಣೀರ್ ಬಂದಾಗ ಅಲ್ಲೂ ಕೂಡ ನೀರಿದೆ. ಸೊ ನಮ್ಮ ಜಠರದಲ್ಲಿ ಜಠರಾಗ್ನಿ ಜೊತೆ ನಮ್ಮ ಎಷ್ಟೋ ಗ್ಯಾಸ್ಟ್ರಿಕ್ ಜ್ಯೂಸ್ ಆಗಿರ್ಬೋದು, ಬಯಲ್ ಜ್ಯೂಸ್ ಆಗಿರ್ಬೋದು, ಪ್ಯಾಂಕ್ರೇಟಿಕ್ ಜ್ಯೂಸ್ ಆಗಿರ್ಬೋದು. ಸೊ ಇದೆಲ್ಲನೂ ಏನು ಲಿಕ್ವಿಡ್ ಫಾರ್ಮ್, ರೈಟ್. ಸೊ ಈ ತರ ಆ ಮತ್ತೆ ನಾವು ಎಕ್ಸ್ಕ್ರೀಷನ್ ಮಾಡುವಂತಹ ನೀರಲ್ಲೂ ಕೂಡ ಇರುತ್ತೆ ಅಲ್ವಾ ನೀರಿನ ಅಂಶ. ಎಲ್ಲ ಕಡೆ ನೀರಿನ ಅಂಶ, ನಮ್ಮ ಬ್ಲಡ್ ಅಲ್ಲೂ ನೀರಿನ ಅಂಶ ಅಲ್ವಾ. ಸೊ ಇದೆಲ್ಲ ನಮ್ಮ ನೀರಿನ ತತ್ವ, ಜಲ ತತ್ವ. ಸೊ ಅದೇ ರೀತಿ ನಮ್ಮ ಮಗುದು, ನಾನು ಯಾವಾಗ ನಿಮ್ಮ ಬಗ್ಗೆ ಹೇಳ್ತಾ ಹೋಗ್ತೀನೋ ಮಗುವಿನ ದೇಹ ಕೂಡ ಅದೇ ರೀತಿ ಆಗ್ತಾ ಇರೋದು ಅಲ್ವಾ. ಸೊ ಇದನ್ನೇ ಯೂಸ್ ಮಾಡ್ಕೊಂಡು ಆಗ್ತಾ ಇರೋದು. ಮತ್ತೇನು? ಆ ಓಕೆ, ಭೂಮಿ, ನೀರು, ಅಗ್ನಿ. ಅಗ್ನಿಯ ತತ್ವ ಎಲ್ಲಿದೆ? ಜಠರಾಗ್ನಿ ಅಲ್ವಾ. ಸೊ ಪಚನ ಶಕ್ತಿ ಅಂತ ಕರಿತೀವಿ, ಅಂದ್ರೆ ಜೀರ್ಣ ಶಕ್ತಿ, ನಮ್ಮ ಆಹಾರ ಜೀರ್ಣ ಮಾಡಿದ್ದೆಲ್ಲನು ಚೆನ್ನಾಗಿ ಜೀರ್ಣಿಸಿಕೊಳ್ಳುವಂತಹ, ಅರಗಿಸಿಕೊಳ್ಳುವಂತಹ ಶಕ್ತಿ ನಮಗೆ ಬರೋದು ಈ ಒಂದು ಡೈಜೆಸ್ಟಿವ್ ಫೈರ್ ಇಂದ ಅಲ್ವಾ. ಸೊ ಈ ತರ ಬೆಂಕಿಯ ಅಂಶ ಕೂಡ ನಮ್ಮಲ್ಲೇ ಇದೆ, ನಮ್ಮ ಹೊಟ್ಟೆಯ ಒಳಗಡೆನೆ ಇದೆ. ಹೊಟ್ಟೆಲಿ ಬೆಂಕಿ ಇಟ್ಕೊಂಡಿದೆಯಾ ಅಂತ ಹೇಳ್ತಾರಲ್ವ ಆ ತರ. ಸೊ ಹಂಗೆ ಆ ನೀರು, ಅಗ್ನಿ, ವಾಯು. ವಾಯು ತತ್ವ ಎಲ್ಲಿದೆ? ಉಸಿರಾಡ್ತಾನೇ ಇದೀವಿ, ಪ್ರತಿ ಬಾರಿ ವಾಯುಪುತ್ರ ನಮ್ಮ ಒಳಗಡೆ ಬರ್ತಾನೆ ಇದ್ದಾನೆ ಅಲ್ವಾ. ಹನುಮಂತ ಪ್ರತಿ ಬಾರಿ ನಾವು ಉಸಿರನ್ನ ತೆಗೆದುಕೊಂಡಾಗ, ಹೃದಯ ಅನ್ನೋದನ್ನ ರಾಮ ಅಂತ ಕರೀತಾರೆ ಆಯ್ತಾ. ಹೃದಯ ಅನ್ನೋದು ರಾಮ. ಪ್ರತಿ ಬಾರಿ ನಾವು ಉಸಿರನ್ನ ತೆಗೆದುಕೊಂಡಾಗ ಹನುಮಂತ ಒಳಗೆ ಹೋಗಿ ಹೋಗಿ ರಾಮನನ್ನ ಟಚ್ ಮಾಡಿ ಹೊರಗೆ ಬರ್ತಾ ಇರ್ತಾನಂತೆ ಆಯ್ತಾ. ಹೃದಯದ ಹತ್ರ ಹೋಗೋದು, ಹೊರಗೆ ಬರೋದು, ಹೃದಯದ ಹತ್ರ ಹೋಗೋದು, ಹೊರಗೆ ಬರೋದು ಅಲ್ವಾ. ಹೊರಗೆ ಬರೋದು, ಅಲ್ಲಿರುವಂತ ಆಕ್ಸಿಜನ್ ಎಲ್ಲ ತಗೊಳ್ಳೋದು, ರಾಮಂಗ್ ಕೊಡೋದು. ಮತ್ತೆ ಅಲ್ಲಿರುವಂತ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ತಗೊಂಡೋಗೋದು, ಹೊರಗೆ ಹಾಕೋದು ಅಲ್ವಾ. ಇದೇ ಕೆಲಸ ಹನುಮಂತದ್ದು. ಸೊ ನಮ್ಮ ಉಸಿರಿಂದ ಅದೇ ಕೆಲಸ ಅಲ್ವಾ. ವಾಯುತತ್ವ, ವಾಯುಪುತ್ರ. ಸೊ ವಾಯುತತ್ವದ್ದು ಇದೇ ಕೆಲಸ, ನಮ್ಮನ್ನ ಬ್ಯಾಲೆನ್ಸ್ಡ್ ಇಡೋದು ಅಲ್ವಾ. ಎಲ್ಲದಕ್ಕೂ ಸೊಲ್ಯೂಷನ್ ಏನಂದ್ರೆ ನೀರು, ನಮ್ಮ ಉಸಿರಾಟ ಆಯ್ತಾ. ಉಸಿರಾಟದಲ್ಲಿ ಸಾಲ್ವ್ ಆಗುವಂತಹ ಎಷ್ಟೋ ಪ್ರಾಬ್ಲಮ್ಸ್ ಇದೆ ಆಯ್ತಾ. ಅದಕ್ಕೆ ನಾನು ಹೇಳೋದು ಪ್ರಾಣಾಯಾಮ ಮಾಡಿ, ಪ್ರಾಣಾಯಾಮ ಮಾಡಿ ಆಯ್ತಾ. ಏನಿಲ್ಲ ಅಂದ್ರೂ ನೀವು ಪ್ರಾಣಾಯಾಮ ಮಾಡಿ. ಮಾಡ್ತಾ ಇರುವಾಗ ಏನ್ ಮಾಡ್ಬೇಕು, ನಮ್ಗೆ ಯಾವ ಪಾರ್ಟಲ್ಲಿ ನೋವಿದೆಯೋ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ಬೇಕು. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಆದ್ರೂ ನನ್ನ ಹತ್ರ ಬರ್ತೀರಾ, ಕೇಳ್ತೀರಾ, ಮೇಡಮ್ ನನಗೆ ಅಲ್ಲಿ ನೋವ್ತಾ ಇದೆ, ಮೇಡಮ್ ಇಲ್ಲಿ ನೋವ್ತಾ ಇದೆ, ನನಗೆ ಕಾಲು ಹೊತ್ಕೊಂಡಿದೆ, ಸೊ ನನಗೆ ತಲೆ ನೋವ್ತಾ ಇದೆ, ನನಗೆ ಬೆನ್ನು ನೋವ್ತಾ ಇದೆ, ಸೊಂಟ ನೋವ್ತಾ ಇದೆ ಅಲ್ವಾ. ಸೊ ಇದನ್ನೇ ಮಾಡಿ, ದಿಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಆಯ್ತಾ. ಸೊ ಏನು ಸೀಕ್ರೆಟ್ ಏನು ಇಲ್ಲ ಆಯ್ತಾ, ಓಪನ್ ಸೀಕ್ರೆಟ್ ಇದೆಲ್ಲ ಆಯ್ತಾ. ಎಷ್ಟೋ ಜನ ಇದನ್ನ ತುಂಬಾ
ಹೈಯೆಸ್ಟ್ ಕೆಪ್ ಸೀಕ್ರೆಟ್ ಅಂತಾರಲ್ಲ ಆ ಥರ, ಬಟ್ ನಾನು ಇದನ್ನೆಲ್ಲ ಓಪನ್ ಆಗಿ ಹೇಳ್ತಾ ಇದ್ದೀನಿ ಆಯ್ತಾ. ಇದೇ ಹೀಲಿಂಗ್ ಟೆಕ್ನಿಕ್ ಅಂತಂದ್ರೆ ಜಸ್ಟ್ ನೀವು ಆ ಪಾರ್ಟಿ ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಉಸಿರು ಅಲ್ಲಿಗೆ ತಲುಪ್ತಾ ಇದೆ ಅನ್ನೋ ಥರ ಥಿಂಕ್ ಮಾಡಿ ಅದನ್ನ ಅದೇ ರೀತಿ ಹೀಲ್ ಮಾಡ್ತಾ ಬರ್ತೀರಾ ಆಯ್ತಾ. ಸೊ ವಾಯು ತತ್ವ ಆಯ್ತಾ, ವಾಯು. ದೆನ್ ಆಕಾಶ ಆಯ್ತಾ, ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. ಆಕಾಶ ತತ್ವ ಎಲ್ಲಿದೆ ನಮ್ಮ ಬಾಡಿಲಿ, ನಮ್ಮ ದೇಹದಲ್ಲಿ ಆಕಾಶ ತತ್ವ ಎಲ್ಲಿದೆ? ಯಾರು ಹೇಳ್ತೀರಾ? ಆಕಾಶ ಅಂದ್ರೇನು? ಸ್ಪೇಸ್ ಅಲ್ವಾ? ಸ್ಪೇಸ್ ಎಲ್ಲಿದೆ ನಮ್ಮ ದೇಹದಲ್ಲಿ? ಹೇಳಿದ್ದೀನಲ್ವಾ ಇದನ್ನ? ಇಯರ್, ನೋಸ್, ಎಸ್ ಕರೆಕ್ಟ್. ಇಲ್ಲಿ ಕೂಡ ಇಯರ್ಸ್ ಅಲ್ಲಿ ಸ್ಪೇಸ್ ಇದೆ ಅಲ್ವಾ? ಮತ್ತೆ ಮೂಗಿನ ಹೊಳ್ಳೆಯಲ್ಲೂ ಕೂಡ ಸ್ಪೇಸ್ ಇದೆ. ಬಾಯಲ್ಲಿ ಅಲ್ವಾ? ಇಲ್ಲಿ ಸ್ಪೇಸ್ ಇದೆ. ಸೊ ಮೂವ್ಮೆಂಟ್ ಆಗೋದಕ್ಕೆ ಈ ಸ್ಪೇಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ಒಂದು ಅಂಗ ಇನ್ನೊಂದು ಅಂಗದ ಮಧ್ಯೆ ಸ್ಪೇಸ್ ಇದೆ ಅಲ್ವಾ? ಸೊ ನಮ್ಮ ರೆಟಿನಾಯಿಂದ ಹಿಡಿದು ಇಲ್ಲಿ ಕಿವಿಯಿಂದ ಹಿಡಿದು ನಮ್ಮ ಎಲ್ಲ ದೇಹದ ಭಾಗಗಳಲ್ಲೂ ಸ್ಪೇಸ್ ಇದೆ ಆಯ್ತಾ. ಬಟ್ ಅದು ಗೊತ್ತಾಗಲ್ಲ, ತುಂಬಾ ಮೈನ್ಯೂಟ್ ಆಗಿರುತ್ತೆ. ಅಟ್ಲೀಸ್ಟ್ ನಮ್ಗೆ ಇಷ್ಟ ಆದ್ರೂ ಗೊತ್ತಾಗುತ್ತೆ. ಬಾಯಲ್ಲಿ ಸ್ಪೇಸ್ ಕಾಣಿಸುತ್ತೆ, ಇಲ್ಲಿ ಕಿವಿಯಲ್ಲಿ ಕಾಣಿಸುತ್ತೆ, ಮೂಗಲ್ಲಿ ಕಾಣಿಸುತ್ತೆ, ಇವನ್ ವಜೈನದಲ್ಲಿ ಸ್ಪೇಸ್ ಇದೆ ಆಯ್ತಾ. ಸೊ ಈ ತರ ನವರಂಧ್ರಗಳು ಅಂತ ಕರೀತಾರೆ ಅಲ್ವಾ, ಇದೆಲ್ಲದರಲ್ಲೂ ಸ್ಪೇಸ್ ಇದೆ. ಓಕೆ, ಆ ಥರ ಸ್ಪೇಸ್ ಅನ್ನೋದು ನಮಗೆ ಆಕಾಶ ತತ್ವ ಕೂಡ ನಮ್ಮಲ್ಲೇ ಇದೆ ಅಲ್ವಾ. ಸೊ ಏನ್ ಯೂನಿವರ್ಸ್ ಅಲ್ಲಿ ಏನ್ ನೋಡ್ತಿರೋ ಅದೆಲ್ಲಾನು ನಮ್ಮಲ್ಲೇ ಇದೆ ಆಯ್ತಾ. ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ, ನಿಮ್ಮ ಪ್ರಾಬ್ಲಮಿಗೆ ಸೊಲ್ಯೂಷನ್ ನಿಮ್ಮ ಒಳಗಡೆನೆ ಇದೆ, ಹೊರಗಡೆ ಎಲ್ಲ ಹುಡುಕ್ತಾ ಇರ್ತೀವಿ ಅಲ್ವಾ. ಎಲ್ಲ ನಮ್ಮ ದೇಹದ ಒಳಗಡೆನೆ ಇದೆ. ಓಕೆನಾ. ಸೊ ಅದೇ ರೀತಿ ಮಗುವಿನಲ್ಲೂ ಕೂಡ ಈ ಪಂಚತತ್ವಗಳು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ಯಾಕಂದ್ರೆ ಇವಾಗ ಮಗುವಿನ ಎಲ್ಲ ತತ್ವಗಳು ಫಾರ್ಮ್ ಆಗ್ತಾ ಇದೆ ಅಲ್ವಾ. ಎಲ್ಲದು ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಆಗಿ ಆಗ್ತಾ ಇರುವಾಗ ಮಗುವಿನ ಎಲ್ಲ ದೇಹದ ಭಾಗಗಳು ಚೆನ್ನಾಗಾಗುತ್ತೆ. ನೀವು NT ಸ್ಕ್ಯಾನಿಗೆ ಹೋಗ್ತೀರಾ, ಗ್ರೋತ್ ಸ್ಕ್ಯಾನಿಗೆ ಹೋಗ್ತೀರಾ, ಅನಾಮಲಿ ಸ್ಕ್ಯಾನಿಗೆ ಹೋಗ್ತೀರಾ, ಮಗುವಿನ ಒಳಗಿನ ಅಂಗಗಳು ಹೇಗಿದೆ ಅಂತ ತಿಳ್ಕೊಳ್ಳೋಕೆ ಅಲ್ವಾ. ಸೊ ಎಲ್ಲದು ಕೂಡ ಫಾರ್ಮ್ ಆಗ್ತಾ ಇರೋದು ಯಾವಾಗ ಯಾವಾಗ ಇವಾಗ ನಿಮ್ಮ ಹೊಟ್ಟೆ ಒಳಗಿದ್ದಾಗ. ಅದಕ್ಕೆ ಈ ತರ ಸ್ಕ್ಯಾನಿಂಗ್ಸ್ ಎಲ್ಲ ಮತ್ತೆ ಮತ್ತೆ ಬರೀತಿದೆ, ಎಲ್ಲ ಚೆನ್ನಾಗಾಗ್ತಿದ್ಯಾ ಚೆನ್ನಾಗಾಗ್ತಿದ್ಯಾ. ಸೊ ಅದನ್ನ ಚೆನ್ನಾಗ್ ಆಗಕ್ಕೆ ಏನ್ ಮಾಡ್ಬೇಕು? ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು ಅಲ್ವಾ. ಇದನ್ನ ಮಾಡೋದಿಲ್ಲ ನಾವು ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲ್ಲ. ಸ್ಕ್ಯಾನಿಂಗ್ ರಿಪೋರ್ಟ್ ಹಂಗ್ ಬಂತಂತೆ ಹಿಂಗ್ ಬಂತಂತೆ, ಅದ್ ಮಾಡಕ್ ಹೇಳಿದ್ರು ಇದ್ ಮಾಡಕ್ ಹೇಳಿದ್ರು, ಇದು ಜಾಸ್ತಿ ಅಲ್ವಾ. ಅದಕ್ಕಿಂತ ಮುಂಚೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಅಲ್ವಾ. ಮತ್ತೆ ಮೊನ್ನೆ ಯಾರೋ ಹೇಳ್ತಾ ಇದ್ರು ಗರ್ಭ ಸಂವಾದ ಮಾಡೋದು. ನೀವು ಸ್ಕ್ಯಾನಿಂಗಿಗೆ ಹೋಗ್ತೀರಾ ಅವಾಗ ತುಂಬಾ ಟೈಮ್ ತಗೊಳುತ್ತೆ ಕೆಲವೊಬ್ರಿಗೆಲ್ಲ, ಬಟ್ ನನ್ನ ಸ್ಟೂಡೆಂಟ್ಸಿಗೆ ಕಡಿಮೆ ಟೈಮ್ ತಗೊಳುತ್ತೆ. ಯಾಕೆ? ಯಾಕಂದ್ರೆ ನೀವು ಕಾನ್ವರ್ಸೇಷನ್ ಮಾಡ್ತಾ ಇದ್ದೀರಾ ಆಯ್ತಾ. ಸೊ ನೀವೆಷ್ಟು ಮಗು ಜೊತೆ ಕಾನ್ವರ್ಸೇಷನ್ ಮಾಡ್ತೀರಾ, ಹೇಳ್ತೀರಾ. ಮೊನ್ನೆನೇ ಯಾರೋ ಹೇಳಿದ್ರು, ನೆನಪಿಲ್ಲ ನಂಗೇನೆ ಹೆಸರು. ಸ್ಕ್ಯಾನಿಂಗ್ ಹೋಗಿದ್ದೆ, ನಾರ್ಮಲಿ ಸ್ಕ್ಯಾನ್ ತುಂಬಾ ಬೇಗ ಆಯ್ತು, ಎಲ್ಲರದ್ದು ತುಂಬಾ ಲೇಟ್ ಆಗ್ತಿತ್ತು, ನಂದು ಬೇಗ ಆಯ್ತು. ಯಾಕಂದ್ರೆ ನನ್ನ ಮಗುಗ್ ಮುಂಚೆನೆ ಹೇಳಿದ್ದೆ ಸ್ಕ್ಯಾನಿಂಗ್ ಅಲ್ಲಿ ಫೇಸ್ ಎಲ್ಲ ತೋರಿಸ್ಬೇಕು, ಚೆನ್ನಾಗಿ ನೀನು ಮೂವ್ಮೆಂಟ್ ಮಾಡ್ತಾ ಇರ್ಬೇಕು, ಎಲ್ಲಾ ಕಡೆ ತಿರುಗ್ತಾ ಇರ್ಬೇಕು, ಅವಾಗೆಲ್ಲ ಬಾಡಿ ಪಾರ್ಟ್ಸ್ ಚೆನ್ನಾಗಿ ಕವರ್ ಆಗುತ್ತೆ, ಅದೆಲ್ಲ ಹೇಳ್ತಾ ಇದ್ದೆ. ಅದೇ ತರ ಮಗು ಮಾಡ್ತು, ತುಂಬಾ ಬೇಗ ಅದು ರಿಸಲ್ಟ್ ಬಂತು ಅಂತ ಹೇಳ್ಬಿಟ್ಟು ಅಲ್ವಾ. ಸೊ ಹಂಗೆ ಈ ತರ ನೀವು ಕಾನ್ವರ್ಸೇಷನ್ ಮಾಡ್ತಾ ಮಾಡ್ತಾ ಮಗುವಿನ ಜೊತೆ ಬಾಂಡಿಂಗ್ ಚೆನ್ನಾಗಾಗಿರುತ್ತೆ, ಮಗು ನಿಮ್ಮ ಮಾತು ಕೇಳುತ್ತೆ ಆಯ್ತಾ. ಇದು ಗರ್ಭ ಸಂವಾದದ ಅಡ್ವಾಂಟೇಜ್. ಅದೇ ರೀತಿ ನಮ್ಮ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ವಿಧಗಳಿದೆ. ಅದರಲ್ಲಿ ಇದು ಒಂದು ಇವತ್ತು ಮಾಡಿಸಿದ ಮೆಡಿಟೇಷನ್. ಓಕೆ, ಎಲ್ಲರೂ ಮಾಡ್ತೀರಾ? ಇದೊಂದು ಮ್ಯೂಸಿಕ್ನ ನಾನು ಶೇರ್ ಮಾಡಿರ್ತೀನಿ ನಿಮಗೆ, ಅದನ್ನ ದಿನ ಅಟ್ಲೀಸ್ಟ್ ಒಂದು 11 ಮಿನಿಟ್ಸ್ ಕೇಳಿಸ್ಕೊಳ್ಳಿ ಆಯ್ತಾ. ಹೆಂಗೆ ಮಾಡಬೇಕು ಅಂದ್ರೆ ಚಿನ್ಮುದ್ರೆ ಹಾಕಿರ್ಬೇಕು ಅಷ್ಟೇ ಕಂಡೀಷನ್. ಚಿನ್ಮುದ್ರೆ ಹಾಕಿ ನಿಮ್ಮ ಏನು ಹಣೆಯ ಭಾಗದಲ್ಲಿ ಇಲ್ಲೇನು ನಾನು ಬುಟ್ಟಿಟ್ಟಿದ್ದೀನಲ್ವಾ, ಇಲ್ಲಿ ಒಂದು ವೈಟ್ ಲೈಟ್ ಇದೆ ಅನ್ನೋ ಥರ ಫೀಲ್ ಮಾಡಿ, ಮತ್ತು ನಿಮ್ಮ ಹೊಟ್ಟೆ ಆಯ್ತಾ, ನಿಮ್ಮ ಮಗುವಿನ ದೇಹದಲ್ಲೂ ಕೂಡ ಒಂದು ವೈಟ್ ಲೈಟ್ ಇದೆ ಅನ್ನೋ ಥರ ಫೀಲ್ ಮಾಡ್ತಾ ಇದನ್ನ ಪ್ರತಿ ಬಾರಿ ರಾಮದಾಸ ಸಾ ಸೆ ಸೋ ಹಂಗ್ ಇದು ಪೂರ್ತಿ ಹೇಳುವಾಗ ನಿಮ್ಮ ಎಲ್ಲ ಮಗುವಿನ ಎಲ್ಲ ಭಾಗಗಳು ಕೂಡ ಬ್ಯಾಲೆನ್ಸ್ ಆಗ್ತಾ ಇದೆ. ಅದಕ್ಕೆ ಬೇಕಾದಂತಹ ಪಂಚತತ್ವಗಳು ಸಪೋರ್ಟ್ ಮಾಡ್ತಾ ಇದೆ. ಮಗುವಿನ ಡೈಜೆಸ್ಟಿವ್ ಫೈರ್ ಚೆನ್ನಾಗಾಗ್ತಾ ಇದೆ ಆಯ್ತಾ. ಮಗುವಿನ ಪಚನ ಶಕ್ತಿಯಿಂದ ಹಿಡಿದು ಎಲ್ಲದು ಪ್ರಿಪೇರ್ ಆಗುವಂತ ಸ್ಟೇಜ್ ಆಯ್ತಾ. ಇಟ್ ಇಸ್ ನಾಟ್ ಲೈಕ್ ಕಂಪ್ಲೀಟ್ಲಿ ಅಡಲ್ಟ್ಸ್ ತರ ಇದಾಗಲ್ಲ, ಬಟ್ ಇನಿಷಿಯಲಿ ಎಷ್ಟು ಬೇಕೋ ಅಷ್ಟು ಕರೆಕ್ಟ್ ಆಗಿ ಆ ಸ್ಟೇಜ್ ಅಲ್ಲಿ ಮಗುವಿಗೆ ಏನ್ ಬೇಕೋ ಅದೆಲ್ಲ ಚೆನ್ನಾಗಿ ದೇಹದ ಭಾಗಗಳು ರಚನೆ ಆಗ್ತಾ ಇದೆ ಅನ್ನೋದನ್ನ ನೀವು ಫೀಲ್ ಮಾಡ್ತಾ ಮಾಡ್ತಾ
ಅದನ್ನ ಕೇಳಿಸ್ಕೊಳ್ತಾ ಹೋಗ್ಬೇಕು ಆಯ್ತಾ. ಪ್ರತಿ ಬಾರಿ ಅದನ್ನ ಕೇಳಿಸ್ಕೊಳ್ಳುವಾಗ ನನ್ನ ಮಗುವಿನ ದೇಹದ ರಚನೆ ತುಂಬಾ ಚೆನ್ನಾಗ್ ಆಗ್ತಾ ಇದೆ, ಮಗುವಿನ ಕಣ್ಣು ಚೆನ್ನಾಗಿ ಫಾರ್ಮ್ ಆಗ್ತಾ ಇದೆ, ಮಗುವಿನ ಬಾಯಿಯಿಂದ ತುಟಿಯಿಂದ ಹಿಡಿದು ಆಯ್ತಾ ಕಿವಿಗಳಿಂದ ಹಿಡಿದು ಹಾರ್ಟ್ ಇಂದ ಹಿಡಿದು ಅಲ್ವಾ, ಎಲ್ಲ ಭಾಗಗಳು ಚೆನ್ನಾಗಿ ಪಂಚಭೂತಗಳಿಂದ ಚೆನ್ನಾಗಿ ಮಾಡಲ್ಪಡ್ತಾ ಇದೆ, ರಚನೆ ಆಗ್ತಾ ಇದೆ ಅನ್ನೋದನ್ನ ಫೀಲ್ ಮಾಡ್ತಾ ಮಾಡ್ತಾ ನೀವೇನ್ ಮಾಡ್ಬೇಕು, ಇದನ್ನ ಕೇಳಿಸ್ಕೊಳ್ತಾ ಹೋಗ್ಬೇಕು. ಒಂದು 11 ನಿಮಿಷ ಮಿನಿಮಮ್ ಆಯ್ತಾ. ಇಲ್ಲ ಅಂದ್ರೆ ಒಂದು ಟೈಮ್ ಸೆಟ್ ಮಾಡ್ಕೊಂಬಿಡಿ. ಇಲ್ಲ ಮಿನಿಮಮ್ ಹೇಳಿದೆ ಆಯ್ತಾ. ಎಷ್ಟು ಸರಿ ಮಾಡ್ಬೇಕನ್ಸುತ್ತೋ ಅಷ್ಟು ಸರಿ ಮಾಡಿ, ಪರವಾಗಿಲ್ಲ. ಓಕೆನಾ? ಶ್ರುತಿ ಅವರೇ ಹೇಳಿ, ಡೌಟ್ ಇದೆಯಾ? ಅನ್ಮ್ಯೂಟ್ ಮಾಡಿ. ಹಾ ಮ್ಯಾಮ್. ಆಕ್ಚುಲಿ ನನ್ಗೆ ಇವಾಗ ಅದೇ ಕ್ಲಾಸ್ ಕೇಳ್ತಾ ಇರುವಾಗ ಕೆಳಗಡೆ ತುಂಬಾ ಲೈಕ್ ಬೇಬಿ ತುಂಬಾ ಕೆಳಗ್ ಬಂದ್ಬಿಟ್ಟಿದೆ ಅನಿಸ್ತಿದೆ. ಹ್ಮ್ ಹ್ಮ್ ಒಂಥರ ವೇಟ್ ಫೀಲಿಂಗ್ ಇದೆ. ಹಾಸ್ಪಿಟಲ್ಗೆ ಹೋಗ್ಬೇಕಾ ಏನ್ ನಾರ್ಮಲ್ ಅಂತ ಗೊತ್ತಾಗ್ತಿಲ್ಲ ನನಗೆ. ಓಕೆ. ಎಷ್ಟು ವೀಕ್ ನಿಮ್ಗೆ? 29th ವೀಕ್ ರನ್ನಿಂಗ್ ಇದೆ. 29th ವೀಕ್ ಇದೆಯಾ? ಓಕೆ, ಒಂದ್ಸರಿ ಹೋಗ್ಬಿಟ್ಟು ಬನ್ನಿ. ಅಂದ್ರೆ ನಿಮ್ಗೆ ಪೇನ್ ಆಗ್ತಾ ಇದೆಯಾ ಅಲ್ಲಿ? ಪೇನ್ ಇಲ್ಲ ಅಂದ್ರೆ ತುಂಬಾ ಒಂಥರ ಮೂಮೆಂಟ್ ತುಂಬಾ ಜಾಸ್ತಿ ಆಗ್ತಾ ಇದೆ ಕೆಳಗಡೆ. ಹ್ಮ್ ಅಂದ್ರೆ ಸರ್ವಿಕ್ಸ್ ಹತ್ರನೇ ಅದು ಜೋರಾಗಿ ಕಿಕ್ ಮಾಡಿದ್ರೆ ಒಂಥರ ಹ್ಮ್ ಜುಮ್ ಅಂತಿದೆ. ಹ್ಮ್ ಹ್ಮ್ ಹಂಗನ್ಸ್ತು. ಓಕೆ, ಸರಿ. ಸೊ ನೀವೇನ್ ಮಾಡಿ ಅಂದ್ರೆ ಒಂದು 5 ಮಿನಿಟ್ಸ್ ನೋಡ್ಕೊಳ್ಳಿ ಆಯ್ತಾ. ಈ ಕ್ಲಾಸ್ ಆದ ತಕ್ಷಣ ಒಂದು 5 ಮಿನಿಟ್ಸ್ ಹಾಗೆ ರೆಸ್ಟ್ ಮಾಡಿ, ನಿಧಾನವಾಗಿ ಮಗು ಜೊತೆ ಮಾತಾಡ್ತಾ ನಂಗೆ ಏನಾದ್ರೂ ಸಿಗ್ನಲ್ ಇದ್ರೆ ನೀನು ಕೊಡು ಆಯ್ತಾ. ಹ್ಮ್ ಸೊ ನಿಮ್ಮ ಮಗು ಜೊತೆ ಮಾತಾಡ್ತಾ ನೀವು ನಿಮ್ಮ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಇಂಟ್ಯೂಷನ್ ಅಷ್ಟೇ. ನನ್ನ ಮಾತು ಕೇಳಬೇಡಿ, ಡಾಕ್ಟರ್ ಮಾತು ಕೇಳಬೇಡಿ, ಟ್ರಸ್ಟ್ ಯುವರ್ ಇಂಟ್ಯೂಷನ್. ಹಾಗೆ ಆರಾಮಾಗಿ ಮಲ್ಕೊಳ್ಳಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೋಡೋಣ. ಒಂದು 5-10 ಮಿನಿಟ್ಸ್ ರೆಸ್ಟ್ ಮಾಡಿ. ಸೊ ಹ್ಮ್ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಆಯ್ತಾ, ಹ್ಮ್ ವೆದರ್ ಇಟ್ ಈಸ್ ಪೇನಿಂಗ್. ಅದನ್ನ ಕಾನ್ಶಿಯಸ್ ಆಗಿ ಅಬ್ಸರ್ವ್ ಮಾಡಿ, ಪೇನ್ ಆಗ್ತಾ ಇದೆಯಾ ಅಥವಾ ಬರೀ ಮೂಮೆಂಟ್ಸಾ ಅಥವಾ ಇದು ಆಮೇಲೆ ನಾರ್ಮಲ್ ಆಯ್ತಾ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ. ಹಾ. ಬಟ್ ಆಗುತ್ತಾ ಮ್ಯಾಮ್ ಹಂಗೆ ತುಂಬಾ ಕೆಳಗ್ ಬರುತ್ತಾ ಬೇಬಿ? ಆ, ಅಂದ್ರೆ ಬರ್ತಾ ಬರ್ತಾ ಅದು ಮೂವ್ಮೆಂಟ್ ಆಗ್ತಾ ಆಗ್ತಾ ಅದು ಯಾವ ತರನಾದ್ರೂ ಆಗ್ಬೋದು, ಏನ್ ತೊಂದ್ರೆ ಇಲ್ಲ ಅದೆಲ್ಲ. ಬಟ್ ನೀವು ಅಬ್ಸರ್ವ್ ಮಾಡ್ಕೋಬೇಕು, ಇದು ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ ಆಯ್ತಾ. ಅದು ಪೇನ್ ಆಗ್ತಾ ಇದೆ, ಪೇನ್ಫುಲ್ ಆಗಿದೆಯಾ ಹಿಂಗೆ ಅಂತ ಆಯ್ತಾ. ಇನ್ನ ಪೇನ್ ಇಲ್ಲ, ಜಾಸ್ತಿ ಸ್ವಲ್ಪನೂ ಪೇನ್ ಇಲ್ಲ ನನ್ಗೆ. ಓಕೆ, ಇನ್ನ ಬಟ್ ಜಾಸ್ತಿ ಅದೇ ಪ್ರೆಷರ್ ಅನ್ಸ್ತಾ ಇದೆಯಾ ಆ ತರ ನೋಡ್. ಪ್ರೆಷರ್ ಫೀಲ್ ಆಗ್ತಿಲ್ಲ ಮ್ಯಾಮ್. ಅದು ಹಿಂಗ್ ಒದ್ದ ತಕ್ಷಣ ಹ್ಮ್ ಒಂಥರ ಜುಮ್ ಅನ್ಸ್ತಾ ಇದೆ ಫುಲ್ ಬಾಡಿ ಎಲ್ಲ. ಓಕೆ. ಸೊ ಆ, ಕೆಲವೊಂದ್ಸರಿ ಆ ಥರ ಆಗುತ್ತೆ. ಅಂದ್ರೆ ನಮ್ಮ ಬಾಡಿ ನಿಧಾನವಾಗಿ ಪ್ರಿಪೇರ್ ಆಗೋದಲ್ವಾ, ಅದಕ್ಕೋಸ್ಕರ ಆ, ಕೆಲವೊಂದ್ಸರಿ ಆ, ಮಗುವಿನ ತಲೆನಾದ್ರೂ ಬೇರೆ ಯಾವ್ದಾದ್ರು ಪಾರ್ಟ್ ಆದ್ರೂ ಅಲ್ಲಿ ಒತ್ತಿರ್ಬೋದು ಹ್ಮ್ ಆಯ್ತಾ. ಹೀಗೆ ಕಿಕ್ ಮಾಡುವಾಗ ಎಲ್ಲಾ ಡೈರೆಕ್ಷನ್ ಅಲ್ಲಿ ಮಾಡ್ತಾ ಇರುತ್ತೆ ಆಯ್ತಾ. ಆ ಹ್ಮ್ ಥರ ಆಗಿರಬಹುದು, ಅದಕ್ಕೆ ನಿಮ್ಗೆ ಟ್ರ್ಯಾಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು. ಹ್ಮ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹ್ಮ್ ಅಬ್ಸರ್ವ್ ಮಾಡಿ, ಅದು ಯಾವ ತರ ಪೇನ್ ಆಗಿದ್ಯಾ ಅಥವಾ ಬೇರೆ ಏನಾದ್ರೂ ಅನಿಸ್ತಾ ಇದೆಯಾ ಅದನ್ನ ನೋಡ್ಕೊಳ್ಳಿ. ಓಕೆನಾ? ಓಕೆ. ನಂಗೆ ಆಮೇಲೆ ಕಾಲ್ ಮಾಡಿ ನೀವು ಒಂದ್ ಸ್ವಲ್ಪ ನಾನ್ ಹೊತ್ತು. ಅದೇ ದಿಂಬೆಲ್ಲ ಇಟ್ಕೊಂಡಿದೀನಿ ಕಾಲ್ ಕೆಳಗಡೆ. ಹ್ಮ್ ಸ್ವಲ್ಪ ಮೇಲೆ ಕಾಲ್ ಮಾಡಿ ಮಲ್ಕೊಂಡಿದೀನಿ. ಹಾ, ಓಕೆ, ಫೈನ್. ಅದೇ ಸ್ವಲ್ಪ ರೆಸ್ಟ್ ಮಾಡಿ, ಹ್ಮ್ ಟ್ರ್ಯಾಕ್ ಮಾಡಿ. ಇಲ್ಲ ನಿಮ್ಗೆ ಏನಾದ್ರೂ ಆ ಥರ ಕನ್ಫ್ಯೂಷನ್ ಅನ್ಸಿದ್ರೆ ಡಾಕ್ಟರ್ ಹತ್ರ ಹೋಗಿ ಬನ್ನಿ ಆಯ್ತಾ. ಓಕೆ. ಎಮರ್ಜೆನ್ಸಿ ಅನ್ನೋ ಥರ ಏನಲ್ಲ, ಸುಮ್ಮನೆ ಜಸ್ಟ್ ಟು ಕ್ಲಾರಿಫೈ ಅಷ್ಟೇ. ಓಕೆ ಓಕೆ. ಹಾ, ಸರಿ. ಥ್ಯಾಂಕ್ ಯು ಮ್ಯಾಮ್. ಯಾ, ಓಕೆ. ಎಸ್, ಇದು ರಾಮದಾಸ ಕಳಿಸ್ತೀನಿ ನಾನು ಆಮೇಲೆ, ಅದನ್ನ ಎಲ್ಲರೂ ಮಾಡಿ. ಓಕೆನಾ? ದೆನ್ ಇವಾಗ ಒಂದು ಆಕ್ಟಿವಿಟಿ ಮಾಡೋಣ ಆಕ್ಟಿವಿಟಿ ಒಂದು. ಹಂಗೆ ಕೆಲವೊಂದು ಕ್ವೆಶನ್ಸ್ ಕೇಳ್ತಾ ಹೋಗ್ತೀನಿ, ಯು ಹ್ಯಾವ್ ಟು ಆನ್ಸರ್. ಓಕೆ? ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದು ನಿಮಿಷ. ಓಕೆ, ಏನ್ ಕಾಣಿಸ್ತಾ ಇದೆ? ಬ್ರಿಸ್ಕ್, ಬ್ರೇವ್, ಬ್ರಿಗೇಡಿಯರ್ಸ್, ಬ್ಯಾಂಡೆಸ್ಟ್, ಬ್ರಾಡ್, ಬ್ರೈಟ್, ಬ್ಲೇಸ್ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳಿ, ಇಲ್ಲ ಅಂದ್ರೆ ಇದನ್ನಾದ್ರೂ ಹೇಳಿ, ಚಾಟ್ ಬಾಕ್ಸ್ ಅಲ್ಲಿ ಹೇಳಿ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಏನು ಟಂಗ್ ಟ್ವಿಸ್ಟರ್.
ಇದು ಆಗಿತ್ತಾ, ಮಾಡಿದ್ರಾ ಯಾರಾದ್ರು? ಹ್ಮ್, ಮಾಡಿದ್ದೀವಿ. ಓಕೆ. ದೆನ್ ಓಕೆ, ಕ್ವೆಶ್ಚನ್ ಇದು ಆಯ್ತಾ. ವಿಚ್ ಪ್ಲಾಟ್ಫಾರ್ಮ್ ಫೋಕಸಸ್ ಆನ್ ಬಿಸ್ನೆಸ್ ಅಂಡ್ ಕರಿಯರ್ ಡೆವಲಪ್ಮೆಂಟ್? ಫಾಸ್ಟೆಸ್ಟ್ ಫಿಂಗರ್ಸ್. LinkedIn. ಲಿಂಕ್ಡ್ಇನ್. ಓಕೆ, ಗುಡ್. ರಕ್ಷಿತಾ ಅವರ ಹೇಳಿದ್ದು ಹರ್ಷಿತಾನ? ಹರ್ಷಿತಾ. ಓಕೆ, ಎಸ್, ಗುಡ್. ಲಿಂಕ್ಡ್ಇನ್. ಓಕೆ. Which of the following is a brand of disinfectants and antiseptics? Dettol. Dettol. Good. Dettol. Easy one, right? Okay, guess the chocolate. Kit Kat. Cat. Very good. ತುಂಬಾ ಈಸಿ ಇತ್ತಲ್ಲ, ಕಿಟ್ ಕ್ಯಾಟ್. ಓಕೆ, ದಿಸ್ ಒನ್. Coffee Bite. ವೆರಿ ಗುಡ್. ಗುಡ್, ಕಾಫಿ ಬೈಟ್. ಎಸ್. ಓಕೆ, ಸೊ ಇದು ಯಾರು ಹೇಳ್ತೀರಾ? ಎಷ್ಟು ದಿನ ಯಾರು ಹೇಳಿಲ್ಲ ಅವರು ಹೇಳ್ಬಹುದು. ನಾನ್ ಹೇಳ್ತೀನಿ. ಹಾ, ನಾ ಸ್ಟಾರ್ಟ್. ಹೇಳಿಲ್ಲ ಲಾಸ್ಟ್ ಟೈಮ್. ಓಕೆ. ಒಂದು ತಗೊಂಡು 5 ಟೈಮ್ಸ್ ಹೇಳಿ. She shells by the seashore. 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 ಓಕೆ. She ಓಕೆ. shells. ಓಕೆ. ಸರಿ, ಇದನ್ನ ನೀವು ತಗೊಂಡು ಇಟ್ಕೊಳ್ಳಿ ಆಯ್ತಾ, ಸ್ಕ್ರೀನ್ಶಾಟ್ ಆದ್ರೂ ಏನಾದ್ರೂ. ಯು ಪ್ರಾಕ್ಟೀಸ್ ವಿತ್ ಯರ್ ಹಸ್ಬೆಂಡ್ ಆಲ್ಸೋ. ಓಕೆ, ಎಲ್ಲರೂ. ಓಕೆ, ಒಬ್ರು ಅಂತಲ್ಲ, ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾವಾಗ ನಿಮ್ಮ ಹಸ್ಬೆಂಡ್ ಜೊತೆ ಪ್ರಾಕ್ಟೀಸ್ ಮಾಡ್ತೀರಾ ನಿಮ್ಗೆ ಇನ್ನೂ ಮಜಾ ಬರುತ್ತೆ. ಓಕೆ, ನೆಕ್ಸ್ಟ್ ಯಾರು ಹೇಳ್ತೀರಾ? ಇದು 33 ಥೀವ್ಸ್. ಓಕೆ, ನಾನು ಹೇಳ್ತೀನಿ. ಹಾ, ಹೇಳಿ. The Thought 33 ಅನ್ಸುತ್ತೆ ಅದು. ಹೇಳಿ. ಸೆಂಟೆನ್ಸ್ ಥಾಟ್ ಅನ್ಸುತ್ತೆ ಅಲ್ವಾ ಅದು? ಏನಾಯ್ತು? ಸೆಂಟೆನ್ಸ್ ದ 33 ಥೀವ್ಸ್ ಥಾಟ್ ಅನ್ಸುತ್ತೆ ಅಲ್ವಾ ಅದು? ಹಾ, ಥಾಟ್ ದಟ್. ಥಾಟ್ ಅದು. ಥಾಟ್ ದಟ್ ದೇ ಥ್ರಿಲ್ ದ ಥ್ರೋನ್. ಓಕೆ, ಇದು The thir- ಟಿ. ಹಾ, ಇದು ಸೆಂಟೆನ್ಸ್ ತಪ್ಪಾಗಿದೆ ಅಂತ ಅನ್ಸುತ್ತೆ. ಇದು ಥಾಟ್ ಅಂತ ಹೇಳಿ. ಓಕೆನಾ? The ಹೇಳಿ. 33 thieves thought that they thrilled the throne. The 33 thieves thought that they thrilled the throne. The 33 thieves thought that they thrilled the throne. The 33 thieves thought that they thrilled the throne. The 33 thieves thought that they thrilled the throne. ಓಕೆ, ಗುಡ್. ವೆರಿ ಗುಡ್. ಓಕೆ, ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಮ ಫೋಕಸ್ ಜಾಸ್ತಿ ಆಗೋದಲ್ದೇನೆ ನೀವು ನಾಲ್ಗೆನ ಜಾಸ್ತಿ ತಿರುಗಿಸ್ತಾ ಏನಾಗುತ್ತೆ, ನಿಮ್ಗೂ ಕೂಡ ಒಂದು ಪರ್ಫೆಕ್ಷನ್ ಅನ್ನೋದು ಬರ್ತಾ ಹೋಗುತ್ತೆ. ಆಯ್ತಾ? ಸೊ ನೀವು ಕಾನ್ಸಂಟ್ರೇಟೆಡ್ ಆಗಿ ತುಂಬಾ ಚೆನ್ನಾಗಿ ಫೋಕಸ್ ಮಾಡಿ ಹೇಳ್ತಾ ಹೋದಾಗ ನಿಮ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೋ ಮಗುನು ಕೂಡ ಒಂದೇ ಪಾಯಿಂಟ್ ಅಲ್ಲಿ ಕಾನ್ಸಂಟ್ರೇಟ್ ಮಾಡೋದನ್ನ ಕಲಿತಾ ಹೋಗುತ್ತೆ. ಓಕೆ, ಅಂಡ್ ದೆನ್ ಇದು ತುಂಬಾನೇ ಫನ್ ಆಗಿ ಕೂಡ ಇರುತ್ತೆ. ಓಕೆ, ಇದು ಗೆಸ್ ದ ವೆಜಿಟೇಬಲ್. ಆಕ್ಚುಲಿ ಇದು ವೆಜಿಟೇಬಲ್ ಅಂತ ಹೇಳಕ್ಕಾಗಲ್ಲ, ಬಟ್ ಈ ಕ್ಲೂನ ನಾನು ನಿಮ್ಗೆ ಹೇಳ್ಬಿಟ್ರೆ ಬೇಗನೆ ಗೆಸ್ ಮಾಡ್ತೀರಾ. ಅದಕ್ಕೆ ಹಾಗೆ ಸುಮ್ಮನೆ ಬಿಡ್ತಾ ಇದ್ದೀನಿ. ಗೆಸ್ ಮಾಡಿ ಇದು ಏನಿರಬಹುದು. ಮೇ ಬಿ ಹಾಗೆ ಹೇಳೋಕ್ ಕಷ್ಟ ಆಗ್ಬೋದು, ಬಟ್ ನಮ್ ಶುರು. Peanut. ಓಕೆ, ದಟ್ ಇಸ್ ನಾಟ್ ನಟ್. ಪೀನಟ್, ಗುಡ್ ಗೆಸ್, ಬಟ್ ಆನ್ಸರ್ ಅಲ್ಲ ಅದು.
ಇದು ಒಂದು ಸ್ಪೈಸಿ ಫುಡ್. ಓಕೆ, ಕಲಾ ಅವ್ರು ಹೇಳಿದ್ರು ಪೆಪ್ಪರ್. ಹೌದು, ಪೋರ್ ಮಾಡ್ತಾ ಇರೋದಲ್ವಾ, ಸೊ ಅದಕ್ಕೆ ಪೆಪ್ಪರ್. ಗುಡ್ ಕಲಾ ಅವ್ರೆ. ಇದು ಎಲ್ಲರೂ ಹೇಳ್ತೀರಾ? ಲೇಡೀಸ್ ಫಿಂಗರ್. ಲೇಡೀಸ್ ಫಿಂಗರ್. ಓಕೆ, ಗುಡ್. ಓಕೆ, ಬಿ ಮುಗೀತು ಅನ್ಸುತ್ತೆ. ಬಟ್ ನೆಕ್ಸ್ಟ್ ಇನ್ನೂ ಸ್ವಲ್ಪ ಮಾಡೋಣ, ಓಕೆನಾ? There is a question. Dan is Johua's son and Guy's brother. Margaret is Guy's mother. Judy's and Judy's daughter. Which of the statements below is definitely true? ಸೊ ಇದನ್ನ ಯಾರು ಗೆಸ್ ಮಾಡ್ತೀರಾ? ಗೆಸ್ ಅಲ್ಲ, ಯಾರು ಕರೆಕ್ಟ್ ಆಗಿ ಹೇಳ್ತೀರಾ ಅಂತ ನೋಡ್ತೀನಿ. ಯು ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಪೇಪರ್ ಅಂಡ್ ಪೆನ್ ಇಫ್ ಯು ವಾಂಟ್. ಕ್ವೆಶನ್ ಇನ್ನೊಂದ್ಸತಿ ಹೇಳಿ ಮ್ಯಾಮ್, ಅಂದ್ರೆ ಅದು ತುಂಬಾ ಚಿಕ್ಕ ಲೆಟರ್ ಇದೆ, ಕಾಣಿಸ್ತಿಲ್ಲ. ಹೌದಾ? ಓಕೆ, ಒಂದು ನಿಮಿಷ. ಹಾ. Dan is Johua's son and Guy's brother. Margaret is Guy's mother and Judy's daughter. Which of the statements below is definitely true? Margaret is Dan's mother. ಓಕೆ, ಬೇರೆ ಯಾವ್ದಾದ್ರು ಆನ್ಸರ್ ಇದೆಯಾ? ಯಾರ್ ಕಲಾ ಅವ್ರು ಹೇಳಿದ್ದ? ಮಾರ್ಗರೇಟ್ ಇಸ್ ಡ್ಯಾನ್ಸ್ ಮದರ್. ಓಕೆ. Judy is Dan's mother-in-law. ಹ್ಮ್. ಓಕೆ, ಎರಡು ಆನ್ಸರ್ ಬಂತು. ಓಕೆ, ನೋಡೋಣ ಇವಾಗ ಆನ್ಸರ್ ಏನು ಅಂತ ಹೇಳಿ. ಆನ್ಸರ್ ಇಸ್ 4. ನನ್ ಆಫ್ ದ ಎಬೋ ಅಂತೆ. ಮೇ ಬಿ ಎಲ್ಲದು ಗೆಸ್ ಮಾಡೋ ತರ ಇದೆ ಅಂತ ಅನ್ಸುತ್ತೆ. ಜುಡಿ ಇಸ್ ಡ್ಯಾನ್ಸ್ ಮದರ್ ಇನ್ ಲಾ, ಅದು ಕೂಡ ಆಗಿರೋಕ್ ಸಾಧ್ಯ ಇದೆ ಇಲ್ಲ. ಓಕೆ, ಸೊ ಇದನ್ನ ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ ಸ್ಕ್ರೀನ್ಶಾಟ್ ತಗೊಳ್ಳಿ. ಈವನ್ ಈ ಪಾಯಿಂಟ್ ಅಲ್ಲಿ ನಂಗೂ ಅದನ್ನ ಜಸ್ಟಿಫೈ ಮಾಡಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ. ಓಕೆ. ಓಕೆ, ನೆಕ್ಸ್ಟ್ ಒನ್. K is 40 meters southwest of L. If M is 40 meters southeast of L, then M is in which direction of K? ನಾರ್ತ್ ಈಸ್ಟ್ ಅನ್ಸುತ್ತೆ. ಈಸ್ಟ್ ಅನ್ಸುತ್ತೆ. ಓಕೆ, ನಿಮ್ಮ ಆನ್ಸರ್ಗಳನ್ನ ನೀವೇ ಲಾಕ್ ಮಾಡಿ ಇಟ್ಕೊಂಡಿರಿ, ನೋಡೋಣ. ಓಕೆ, ಶ್ರುತಿ ಹೇಳ್ತಿದ್ದಾರೆ ಸೆಕೆಂಡ್ ಒನ್ ವೆಸ್ಟ್. ಓಕೆ, ನೋಡೋಣ. ಇದು ಆಗ್ಲೇ ಹೇಳಿದ್ದ. ಓಕೆ, ನೋಡೋಣ. ಈಸ್ಟ್. Hence, M is in the east of K clearly. E is the daughter of C. What is that? ಒಟ್ಟು E. ಈಸ್ಟ್ ಅನ್ನೋದೇ ಪರ್ಫೆಕ್ಟ್ ಆನ್ಸರು. ಎ ಯಾರು ಆನ್ಸರ್ ಮಾಡಿದ್ದೀರಾ? ಕಂಗ್ರ್ಯಾಚುಲೇಷನ್ಸ್. ಓಕೆ, ಇದು ತುಂಬಾ ದೊಡ್ಡದಿದೆ ಬಟ್ ವೆರಿ ಈಸಿ ಅಂತ ನಂಗೆ ಅನ್ಸುತ್ತೆ. Rasik walked 20 meters towards north, then he turned right and walks 30 meter. Then he turns right and walks 35 meter. Then he turns left and walks 15 meters. Finally, he turns left and walks 15 meter.
In which direction and how many meters is he from the starting point? Starting position. 15 meters. Okay. $15 west. Okay. 15 meters west. ಅಲ್ವಾ ಆನ್ಸರು? 45 meters east. ಓಕೆ, ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, 20 meters towards north and then it turns right and walks 30 meters. 45 meter is correct. It's right and walks 35 meters. ಓಕೆ, ಗೊತ್ತಾಯ್ತಲ್ವಾ? 45 meters east. Okay. Guess the chocolate. ಇದು ನಾನು ತಿಂದಿಲ್ಲ. ಮೇ ಬಿ ನೀವು ಯಾರಾದ್ರೂ ತಿಂದಿರಬಹುದು. Bonvilla or Bounty. ಬೌಂಟಿ ಅಂತ. ನಾನು ಇದು ತಿಂದಿಲ್ಲ. ಮೇ ಬಿ ನನ್ನ ಕ್ಲೈಂಟ್ ಒಬ್ರು ಹೇಳಿದ್ರು ನಂಗೆ ಇದು ಫೇವ್ರೇಟ್ ಚಾಕ್ಲೇಟ್ ಅಂತ ಹೇಳಿ, ಬಟ್ ನಾನು ತಿಂದಿಲ್ಲ. ಮೇ ಬಿ ನಿಮ್ಗೆ ಯಾರಿಗಾದ್ರೂ ತಿಂದಿದ್ದ ಅನುಭವ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ಬೌಂಟಿ ನಾನು ಫಸ್ಟ್ ಟೈಮ್ ಕೇಳಿದ್ದು. ಓಕೆ ಓಕೆ, ಇದು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಓಕೆನಾ? ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. Thank ಓಕೆ, you. ಸೊ ಇನ್ನ ನಾನು ಕಂಪ್ಲೀಟ್ ಬುಕ್ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟು ಒಂದು ಬುಕ್ಸ್ನ PDF ನ ಎಲ್ಲರಿಗೂ ಕೊಟ್ಟಿದ್ದೀನಿ ಆಸ್ ಎ ಬೋನಸ್. ಯಾರಿಗೆ ಬಂದಿಲ್ಲ ನನಗೆ ಕೇಳಿ. ಅದರಲ್ಲೂ ಕೂಡ ತುಂಬಾ ಸುಮಾರು ಈ ಥರ ಕ್ವೆಶನ್ಸ್ ಇದೆ, ಆಯ್ತಾ? ಸೊ ಇಲ್ಲಿ ನಾನು ಮಿಕ್ಸ್ಡ್ ತಗೊಂಡಿರೋದು, ಆಯ್ತಾ? ಕೆಲವೊಂದು ವೆಬ್ಸೈಟ್ಸ್ ಇಂದ, ಕೆಲವೊಂದು ವಿಡಿಯೋಸ್ ಇಂದ ತೆಗೆದ್ಬಿಟ್ಟು ನಾನು ಪ್ರಿಪೇರ್ ಮಾಡಿರೋದು ಇದು. ಬಟ್ ಅಲ್ಲಿ ತುಂಬಾನೇ ಕಾಂಪಿಟೇಟಿವ್ ಕ್ವೆಶನ್ಸ್ ಕೂಡ ಇದೆ, ಮತ್ತೆ ಲಾಜಿಕಲ್ ಥಿಂಕಿಂಗ್ ಇದೆ, ಕ್ರಿಯೇಟಿವ್ ಥಿಂಕಿಂಗ್ ಇದೆ. ಸೊ ಈ ಥರ ತುಂಬಾ ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್ಸ್ ಇದೆ ಅದರಲ್ಲಿ. ಅಂಡ್ ತುಂಬಾ ಈಸಿ ಇರೋದು ಇದೆ, ಕಷ್ಟ ಇರೋದು ಇದೆ, ಬಟ್ ಯು ವಿಲ್ ಎಂಜಾಯ್. ತುಂಬಾ ಚೆನ್ನಾಗಿದೆ ಸಾಲ್ವ್ ಮಾಡ್ತಾ ಹೋದ್ರೆ. ಸೊ ಅದನ್ನ ಕೂಡ ಟ್ರೈ ಮಾಡಿ. ಯಾರೆಲ್ಲ ಮಾಡ್ತಾ ಇದ್ದೀರಾ? ಆಕ್ಚುಲಿ ನಾನು ಎಷ್ಟೋ ಬೋನಸ್ ಕೊಟ್ಟಿದ್ದೀನಿ, ಯೂಸ್ ಮಾಡ್ಕೋತಾ ಇದ್ದೀರಾ ಗೊತ್ತಿಲ್ಲ. ಓಕೆ, ನಮ್ ಬಂದಿಲ್ಲ ಅನ್ಸತ್ತಮ್ಮ ಹೌದಾ? ಅವ್ರಿಗೆ. ನಾನು ಇವಾಗ ಇಲ್ಲ ಮ್ಯಾಮ್, ಹಾಕ್ತೀನಿ. ಸಿಗ್ಲಿಲ್ಲ. ಪ್ರೆಗ್ನೆನ್ಸಿ B1 ಬ್ಯಾಚ್ಗೆ ನಾನು ಬೋನಸ್ ಲಿಸ್ಟ್ದು ಒಂದು ಡಾಕ್ಯುಮೆಂಟ್ ಮಾಡಿದ್ದೀನಿ ಇವಾಗ, ಆಯ್ತಾ? ಸೊ ಅದರಲ್ಲಿ ಹಾಕಿರ್ತೀನಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಟೆಸ್ಟ್ ಮಾಡಿ. ಯಾಕಾದ್ರೂ ಡೌನ್ಲೋಡ್ ಆಗ್ತಾ ಇಲ್ಲ ಅಂತಂದ್ರೆ ಹೇಳಿ ನನಗೆ, ಆಯ್ತಾ? ಓಕೆ, PDF ಪ್ರೆಗ್ನೆನ್ಸಿ B9 ಅವರಲ್ವಾ? ಇಲ್ಲ, ನಿಮಗೆ ಕೊಟ್ಟಿಲ್ಲ ನನ್ನ ಬೋನಸ್. ಅದು ನೆಕ್ಸ್ಟ್ ಲೆವೆಲಿಗೆ ಬಂದಿದಾರಲ್ವಾ, ಅವ್ರಿಗೆಲ್ಲ ಸಿಕ್ಕಿದೆ. ಓಕೆ, ಅಂಡ್ ಒನ್ ಮೋರ್ ಥಿಂಗ್, ಯಾರೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಎನ್ರೋಲ್ ಆಗಬೇಕು ಅಂತ ಹೇಳಿದ್ರು ಅವ್ರಿಗೆಲ್ಲ ನೆನ್ನೆ ಪ್ಯಾಕೇಜ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಅವಾಗ ಇರಲಿಲ್ಲ ಅಂತಂದ್ರೆ ನೆನ್ನೆ ರೆಕಾರ್ಡಿಂಗ್ಸ್ ನಾನು ಅಪ್ಲೋಡ್ ಮಾಡಿದ್ದೀನಿ, ಅದನ್ನ ನೋಡಿ, ಆಯ್ತಾ? ಅಂಡ್ ದೆನ್ ಅಫ್ಕೋರ್ಸ್ ಇವರೆಲ್ಲರೂ ಜಾಯ್ನ್ ಆಗಿರೋರೆಲ್ಲರೂ ನೆಕ್ಸ್ಟ್ ಲೆವೆಲ್ಗೆ ಬಂದಿರೋರು, ಮತ್ತೆ ದೇ ಆರ್ ಎಂಜಾಯಿಂಗ್ ದ ಸೆಷನ್ಸ್ ಅಫ್ಕೋರ್ಸ್, ಆಯ್ತಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯು ವಿಲ್ ಆಲ್ಸೋ ಬಿ ಇನ್ ದ ಸೇಮ್ ಕಮ್ಯುನಿಟಿ, ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರೆ. ಸೊ ಒಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಟು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್ ಆಲ್ಸೋ. ಏನಾದರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳೋಕಿರ್ಬಹುದು, ಅಥವಾ ಟು ಎಂಜಾಯ್ ದ ಹೋಲ್ ಜರ್ನಿ, ಅಲ್ವಾ? ಸೊ ಅದಕ್ಕೋಸ್ಕರ ಐ ಸಜೆಸ್ಟ್ ಯು ಪ್ಲೀಸ್ ಎನ್ರೋಲ್ ಫಾಸ್ಟ್. ಓಕೆ, ಇವತ್ತಿನ ದಿನ ಕೂಡ ನಾನು ಟೈಮ್ನ ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಇವತ್ತೇ ಎನ್ರೋಲ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ, ಓಕೆನಾ? ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಆ್ಯಂಡ್ ಉಳಿದವ್ರಿಗೆಲ್ಲರಿಗೂ, ಅಂದರೆ ಪ್ರೆಗ್ನೆನ್ಸಿ B1 ಅಲ್ಲಿರೋರಿಗೆ ಎಲ್ಲರಿಗೂ ಬೋನಸ್ ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರಿಗೆಲ್ಲ ನಾನು ಇನ್ನೊಂದ್ಸರಿ ಲಿಸ್ಟ್ ಕಳಿಸ್ತೀನಿ, ಅದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ? ಥ್ಯಾಂಕ್ ಯು, ಬೈ ಬಾಯ್, ಟೇಕ್ ಕೇರ್.